ಯಾಕೆ ಆರ್ಗ್ಯಾನಿಕ್ ಮಾಡಬಾರ್ದು, ಹೆಲ್ತ್ ಇಂಪಾರ್ಟೆಂಟ್ ಅನ್ನೋದು ನನಗೆ ಅನಿಸ್ತು ತುಂಬಾ. ಅದರಿಂದ ನಾನು ಆರ್ಗ್ಯಾನಿಕ್ ಮಾಡಬೇಕು ಅಂತ ಆರ್ಗ್ಯಾನಿಕ್ ಬಗ್ಗೆ ಸ್ವಲ್ಪ ಆಸಕ್ತಿ ಕೊಟ್ಟು ಕಲ್ತಿ ಇದು ಫುಲ್ ಆರ್ಗ್ಯಾನಿಕ್. ಈಗ ತೋಟ ಫುಲ್ ಆರ್ಗ್ಯಾನಿಕ್ ಆಗಿ ಇದು ಮಾಡ್ತಿದ್ದೀವಿ. ಸಾಯಿಲ್ ಫರ್ಟಿಲಿಟಿ ಈ ತೋಟದಲ್ಲಿ ಆಲ್ರೆಡಿ ಯೂರಿಯಾ ಎಲ್ಲ ಬಿದ್ದಿದೆ ಸರ್. ಈಗ ನಾನು ಇದನ್ನ ಸ್ವಲ್ಪ ನಾನು ತಗೊಳಕ್ಕೂ ಮುಂಚೆ ಯೂರಿಯಾ ಬಳಸ್ತಿದ್ರು. ಇದನ್ನ ನಾನು ಈಗ ಕಂಪ್ಲೀಟ್ ಆಗಿ ಸಾಯಿಲ್ ಫರ್ಟಿಲಿಟಿ ಮೇಲೆ ಫೋಕಸ್ ಮಾಡ್ತಿದ್ದೀನಿ. ಈಗ ಇದನ್ನ ಹೇಗೆ ನಾವು ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಟರ್ನ್ ಮಾಡಬಹುದು ಅಂತ ಮಾಡಿ ಎಸ್ಟಾಬ್ಲಿಷ್ ಮಾಡ್ಕೊಟ್ಟಿದ್ರೆ ನನಗೆ ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ. ನಾನು ಪ್ರತಿ ದಿನದಿಂದ ನಾವು ಸ್ಟಾರ್ಟಿಂಗ್ ಬಂದು ಹಾರೆ ತಗೊಂಡು ಒಂದು ಇದು ಹೊಡಿಬೇಕಾದ್ರೆ ಅರ್ಧ ಅಡಿ ನಮ್ಗೆ ಹೊಡಿಯಕ್ ಆಗ್ತಿರ್ಲಿಲ್ಲ. ನಮ್ಗೆ ಬೆಂಗಳೂರವರು ನಮ್ಗೆ ಆಗ್ತಿರ್ಲಿಲ್ಲ. ಈಗ ನಾನು ನಮ್ ತಮ್ಮ ನಿಂತ್ರೆ ಒಂದು 4 ಅಡಿ ಗುಂಡಿ ನಾವು ತೋಡ್ತೀವಿ. ಗಿಡ ಏನೇ ನೆಡಬೇಕು ಅಂದ್ರೆ ನಾವೇ ನಮ್ ಕೆಲಸ ಮಾಡ್ಕೊಂತೀವಿ. ಗಿಡ ನೆಟ್ಟಾಗ ಮಾತ್ರ ನಾವು ಲೇಬರ್ ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಲ್ಲ ವೀಕೆಂಡ್ ಬಂತು ಅಂದ್ರೆ ಓಕೆ, ಪಬ್ಬು ಪಾರ್ಟಿ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಹೋಗೋ ಅಂತ ಬೆಂಗಳೂರು ಹುಡುಗರನ್ನ ನೋಡಿದಿರಾ? ಬನ್ನಿ ಇಲ್ಲೊಬ್ರು ಬೆಂಗಳೂರು ಹುಡುಗರನ್ನ ಪರಿಚಯ ಮಾಡಿಸ್ತೀನಿ ನಿಮ್ಗೆ. ವೀಕೆಂಡ್ ಬಂತು ಅಂದ್ರೆ ಓಕೆ, ಮನೇಲಿ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಖಂಡಿತ ಇವ್ರ ತೋಟದಲ್ಲಂತೂ ಸಿಗ್ತಾರೆ. ಬನ್ನಿ, ಇದು ಅವ್ರದೇ ತೋಟ, ರಾಜು ಅಂತ ಅವ್ರ ಹೆಸರು. ಬನ್ನಿ ಹೋಗೋಣ. ಕನಕಪುರದ ಹತ್ರ ಅವ್ರ ತೋಟ ಇದೆ. ಪ್ರತಿಯೊಂದು ಅವ್ರು ಈ ತೋಟ ಕಟ್ಟೋದಕ್ಕೆ ಎಷ್ಟು ಕಷ್ಟ ಬಿದ್ದಿರ ಅಂತ ಪ್ರತಿಯೊಬ್ರು ಯುವಕರು ನೋಡ್ಲೇಬೇಕಾದಂತ ವಿಡಿಯೋ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ, ಪೂರ್ತಿ ಡೀಟೇಲ್ ಆಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ರಾಜು ಅಂತ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಇಲ್ಲಿ ಕನಕಪುರದಲ್ಲಿ ತಡ್ಗುಪ್ಪೆ ಅಂತ ಊರಲ್ಲಿ ಕೋಡಿಹಳ್ಳಿ ಹೋಗ್ಲಿ ಇಲ್ಲೊಂದು ತೋಟ ಮಾಡ್ಕೊಂಡಿದೀನಿ. ಈ ತೋಟಕ್ಕೆ 1 ವರ್ಷ ಈಗ. ಇನ್ನು ಹೆಸರಿಟ್ಟಿಲ್ಲ. ನಿಸರ್ಗ ಕಲಿಕೆ ಅಂತ ಹೆಸರಿಡಬೇಕು ಅಂತ ಪ್ಲಾನ್ ಮಾಡಿದೀನಿ. ಏನ್ಪಾ ಹೆಸರು ಸರ್ ಇದು? ಅಲ್ಟಿಮೇಟ್ ನಿಸರ್ಗ ಕಲಿಕೆ. ನಿಸರ್ಗ ಕಲಿಕೆ ಸೂಪರ್ ಸರ್. ಬನ್ನಿ ಸರ್, ಒಳಗಡೆ ನಾನು ತೋಟ ತೋರಿಸ್ತೀನಿ. ಇದು ಒಟ್ಟು ಎಷ್ಟು ಎಕರೆ ಇದೆ ಸರ್? ಸರ್ ಇದು 1 ಎಕರೆ 12 ಗುಂಟೆ ಇದೆ ಜಾಗ ಟೋಟಲ್. ಎಲ್ಲ ಫೈನಲ್ ಲ್ಯಾಂಡ್ ತಗೊಂಡ್ಮೇಲೆ ಎಲ್ಲ ಹದ್ಬಸ್ ಮಾಡಿ ನೀಟಾಗಿ ಸರ್ವೆ ಎಲ್ಲ ಮಾಡಿ ಫಸ್ಟ್ ಫೆನ್ಸಿಂಗ್ ಹಾಕ್ಸಿ. ಗೇಟ್ ಮಾತ್ರ ಸಕ್ಕದಾಗಿದೆ ಸರ್. ಅದೇ ಸರ್, ಇದು ಈ ತೋಟ ಹೇಗ್ ನೋಡ್ತಿದ್ದೀರಲ್ಲ ಈಗ ನೀವು, ಇದು ಈ ತರ ಇದು ಜಾಗ ಅಲ್ಲ, ಕಂಪ್ಲೀಟ್ ಆಗಿ ಬೇರೆ ತರ ಇತ್ತು. ಇಲ್ಲಿ ಆಕ್ಚುಲಿ ಈ ಮನೆ ಬಂದ್ಬಿಟ್ಟು ಕೋಳಿ ಫಾರಂ ಪರ್ಪಸ್ ಗೆ ಅಂತ ಮಾಡ್ಕೊಂಡಿದ್ದೀವಿ. ಕೋಳಿ ಫಾರಂ ಶೆಡ್ ಇದು? ಹೌದು, ಕೋಳಿ ಫಾರಂ ಶೆಡ್. ಇದು ಫುಲ್ ಕೋಳಿ ಫಾರಂ ಸೆಟಪ್ ಅಲ್ಲಿ ಇದ್ದಿದ್ದು. ನಾವು ಸ್ವಲ್ಪ ಮನೆ ಬಂದ್ಮೇಲೆ ಇದನ್ನೆಲ್ಲ ಸ್ವಲ್ಪ. ಸರ್ ನೀವು ಯಾವಾಗ ಈ ಜಮೀನ್ ತಗೊಂಡಿದ್ದು? ಸರ್ ನಾನ್ ತಗೊಂಡು ಕರೆಕ್ಟ್ ಆಗಿ 1.5 ವರ್ಷ ಆಯ್ತು. 1 ವರ್ಷ ಆಯ್ತು? 1.5 ವರ್ಷ ಆಯ್ತು. ಬಾಳೆ ಇದೆಲ್ಲ 1 ವರ್ಷ ಅಲ್ಲ, 1.25 ವರ್ಷ ಆಯ್ತು. ಬಟ್ ಪೊಸಿಷನ್ ತಗೊಂಡು ಕರೆಕ್ಟ್ 1 ವರ್ಷ ಆಗಿದೆ. ಪೊಸಿಷನ್ ತಗೊಂಡು 1 ವರ್ಷ ಆಗಿದೆ. ಓ ಗ್ರೇಟ್ ಸರ್. ಲಾಸ್ಟ್ ಇಯರ್ ಅಲ್ಲಿ ಪ್ಲಾಂಟೇಶನ್ ಮಾಡಿದ್ ನಾವು. ಇವಾಗ ಜುಲೈ ಅಲ್ವಾ? ಲಾಸ್ಟ್ ಇಯರ್ ಜುಲೈ ಅಲ್ಲಿ ಪ್ಲಾಂಟೇಶನ್ ಮಾಡಿದ್ದೆ. ಈ ಜುಲೈಗೆ 1 ವರ್ಷ ಕರೆಕ್ಟ್ ಆಗಿದೆ. ನೀವು ನೋಡಿದ್ರೆ ಸೊ ಫಸ್ಟ್ ಅದು ನಾವು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಮನೆ ಕೆಲಸ ಮಾಡಬೇಕಿತ್ತು. ಯಾಕಂದ್ರೆ ನಾವು ಬೆಂಗಳೂರಿಂದ ಬಂದಾಗ ಉಳ್ಕೊಳಕ್ ಮನೆ ಇರಬೇಕಿತ್ತಲ್ಲ. ಅದರಿಂದ ನಾವು ಮನೆಯನ್ನ ಸ್ವಲ್ಪ ರೆಡಿ ಮಾಡಿಸ್ಬೇಕಿತ್ತು. ಈ ಮನೆ ಏನಿದೆಯಲ್ಲ ಸರ್, ಇದು ನೋಡ್ತಿದ್ದೀರಲ್ಲ, ಈ ಪೋರ್ಷನ್ ಹೀಗೆ ಇತ್ತಿದ್ದು. ಇಲ್ಲಿಂದ ನೀವು ನೋಡಿದ್ರೆ ಬರೀ ಒಂದು ಕಲ್ಲಿತ್ತು ಕೆಳಗಡೆ ಅಷ್ಟೇ. ಕೆಳಗಡೆ ಕಲ್ಲು, ಒಂದು ಮೆಸ್ಸು. ಕೋಳಿ ಫಾರ್ಮ್ ಹೇಗಿರುತ್ತೆ ಸೆಟಪ್ ತರನೇ ಇಲ್ಲಿಂದ ಏಕಕ್ಕೂ ಅಲ್ಲಿವರೆಗೂ ಇದ್ದಿದ್ದು. ಅದನ್ನೆಲ್ಲ ನಾವು ಸ್ವಲ್ಪ ಗೋಡೆ ಹೈಟ್ ಮಾಡಿಸ್ಕೊಂಡು ಸ್ವಲ್ಪ ಗ್ರಿಲ್ ಎಲ್ಲ ಹಾಕಿ ಮನೆಗೆ ಸೇಫ್ಟಿ ಮಾಡಿಸ್ಕೊಂಡು ಫಸ್ಟ್ ಮನೆ ರೆಡಿ ಮಾಡಿಸ್ಕೊಂಡೆ. ಹೋದ ವರ್ಷ ಮೇಲ್ ಶುರು ಮಾಡಿದ್ದು ಕೆಲಸ. ಅದಾದ್ಮೇಲೆ ನೀವು ನೋಡಿ, ಅದು ಹಸು ಕೊಟ್ಟಿಗೆ ನಮ್ದು. ಅದಕ್ಕೂ ಸ್ವಲ್ಪ ಗೋಡೆ ಸ್ವಲ್ಪ ಹೈಟ್ ಮಾಡಿಸ್ಕೊಂಡು ಫುಲ್ ಮೆಸ್ ನ ಕಂಟಿನ್ಯೂ ಮಾಡಿಸ್ಕೊಂಡಿದ್ದೀನಿ ಸ್ವಲ್ಪ. ಇದನ್ನ ನಾವು ಫಸ್ಟ್ ಕೆಲಸ ಮುಗಿಸ್ಕೊಂಡಿವಿ ಸರ್, ಮನೆಯದು ಅಂತ. ಇದಾದ್ಮೇಲೆ ಮೇಲ್ ಕೆಲಸ ಮುಗಿದ್ಮೇಲೆ, ಮೇಲ್ ಸ್ಟಾರ್ಟ್ ಮಾಡಿ ಕೆಲಸ ಮುಗಿದ್ಮೇಲೆ ಜುಲೈಗೆ ಪ್ಲಾಂಟೇಶನ್ ಕೆಲಸ ಶುರು ಮಾಡಿದ್ವಿ. ಜುಲೈ ಪ್ಲಾಂಟೇಶನ್ ಈ ಜುಲೈಗೆ 20ನೇ ತಾರೀಕಿಗೆ 1 ವರ್ಷ ಆಗುತ್ತೆ ಕರೆಕ್ಟ್ ಆಗಿ. ಸರ್ ನೀವು ನೋಡಿದ್ರೆ ಫುಲ್ ಕಾರ್ಪೊರೇಟ್ ಲೈಫ್ ಅಂತೀರಾ? ನಿಮ್ಗೆ ಯಾಕೆ ಸರ್ ಅಗ್ರಿಕಲ್ಚರ್ ಬರ್ಬೇಕು ಅನ್ಸ್ತು? ಸರ್ ಆಕ್ಚುಲಿ ನಾನು ಯಾವಾಗ್ಲೂ ವೀಕೆಂಡ್ ಆದ್ರೆ ಸ್ವಲ್ಪ ನೇಚರ್ ಅಂದ್ರೆ ನನಗೆ ಜಾಸ್ತಿ ಇಷ್ಟ. ವೀಕೆಂಡ್ ಆದ್ರೆ ನಾನು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅಂತ ಜಾಸ್ತಿ ಹೋಗ್ತಿದ್ದೆ ವಾಕಿಂಗ್ ಮಾಡಕ್ಕೋಸ್ಕರ. ಯಾಕಂದ್ರೆ ನೇಚರ್ ಇಷ್ಟ ಅನ್ನೋದಕ್ಕೋಸ್ಕರ ನಾನು ಅಲ್ಲಿವರೆಗೂ ಹೋಗಿ ವಾಕಿಂಗ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬರ್ತಿದ್ದೆ. ಎವ್ರಿ ವೀಕ್ ಹೋಗ್ತಿದ್ದೆ ವೀಕೆಂಡ್. ಸೊ ಅದಾದ್ಮೇಲೆ ನನಗೆ ಅನ್ಸಕ್ ಶುರು ಆಯ್ತು, ನಾವೇ ಯಾಕೆ ನಂದೇ ಆದ ಒಂದು ಕಾಡನ್ನ ಸೃಷ್ಟಿ ಮಾಡಬಾರ್ದು, ಪ್ರಕೃತಿನ ಸೃಷ್ಟಿ ಮಾಡಬಾರ್ದು ಅಂತ ಹೇಳಿ ಆ ಇಂಟ್ರೆಸ್ಟ್ ನನ್ ಫಸ್ಟ್ ಇಂದಾನು ಇತ್ತು. ಅದಾದ್ಮೇಲೆ ಕೋವಿಡ್ ಎಲ್ಲ ಆದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಕ್ ಶುರು ಆಯ್ತು ನನಗೆ. ಸರಿ ನಾವು ತೋಟ ಮಾಡ್ಬೇಕು ಅಂತ. ಬಟ್ ನೀವ್ ಹೇಳ್ದಂಗೆ ನಾನು ಕಾರ್ಪೊರೇಟ್ ಕಂಪ್ನಿಲಿ ಇರೋದ್ರಿಂದ ನನಗೆ ಐಡಿಯಾಸ್ ಇರ್ಲಿಲ್ಲ, ಹೆಂಗ್ ಮಾಡೋದು, ಎಲ್ಲಿಂದ ಶುರು ಮಾಡೋದು. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಅಲ್ಲ, ನನಗೂ ನಾಲೆಡ್ಜ್ ಇರ್ಲಿಲ್ಲ, ನಮ್ಮ ತಂದೆ ತಾಯಿಗೂ ನಾಲೆಡ್ಜ್ ಇರ್ಲಿಲ್ಲ. ಸೊ ಮಾಡ್ಬೇಕು ಅಂದಾಗ ನನಗೂ ಸ್ವಲ್ಪ ಎಲ್ಲಿಂದ ಶುರು ಮಾಡೋದು ಅನ್ನೋದು ಫಸ್ಟ್ ಲ್ಯಾಂಡ್ ಬೇಕಲ್ವಾ ಸರ್? ನಮ್ಮ ಹತ್ರ ಲ್ಯಾಂಡ್ ಇರ್ಲಿಲ್ಲ. ಲ್ಯಾಂಡ್ಗೋಸ್ಕರ ನಾನು ಸುತ್ತಾಡಿದೆ. ಸುಮಾರು ಸತತ 7 ತಿಂಗಳು ಸುತ್ತಾಡಿದೀನಿ ಸರ್ ಈ ಲ್ಯಾಂಡ್ಗೋಸ್ಕರ. ಎವ್ರಿ ವೀಕೆಂಡ್ ಕೆಲಸ ಬಿಟ್ಟು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೋಗ್ತಿದ್ದೆಲ್ಲ ವಾಕಿಂಗ್ ಮಾಡೋದು ಬಿಟ್ಟು ನಾನು ಈ ಕಡೆ ಬಂದು ಯಾವಾಗ್ಲೂ ಲ್ಯಾಂಡೇ ಸುತ್ತಾಡ್ತಿದ್ದೆ. ಫಸ್ಟ್ ನಾನೇ ಸ್ವತಃ ಬಂದು ನಾನು ನಮ್ಮ ತಂದೆ ಎವ್ರಿ ವೀಕೆಂಡ್ ಗಾಡಿಯಲ್ಲೆಲ್ಲ ಸುತ್ತಾಡೋದು, ಎಲ್ಲಾದ್ರೂ ಒಂದು ಒಳ್ಳೆ ತೋಟ ಸಿಗುತ್ತಾ ಅಂತ. ಕೆಲವೊಂದು ಸಿಕ್ತು, ಲೀಗಲ್ ಪ್ರಾಬ್ಲಮ್ಸ್ ಇಂದ ತಗೊಳಕ್ಕಾಗಿಲ್ಲ, ಅದೆಲ್ಲ ಸಮಸ್ಯೆಗಳಾಯ್ತು. ಅದಾದ್ಮೇಲೆ ಸ್ವಲ್ಪ ಫೇಲಿಯರ್ಸ್ ಎಲ್ಲ ಆದ್ಮೇಲೆ ಸ್ವಲ್ಪ ಕೆಲವೊಂದು ತೋಟ ತಗೊಳಕ್ ಹೋಗಿ ಆಗಿಲ್ಲ. ಕಡೆಗೆ
ನಮ್ ತಾಯಿ ಹೇಳೋರು ಹ್ಮ್. ಯಾಕೋ ಬೇಕು ನಿನಗೆ, ಹ್ಮ್. ಹೆಂಗೋ ಕೆಲ್ಸಕ್ಕೆ ಹೋಗ್ತಿದ್ಯಾ, ದುಡಿತಿದ್ಯಾ, ಕೈ ತುಂಬಾ ಸಂಬಳ ಬರ್ತಿದೆ, ಏನೋ ಸಂಬಳ ಬರ್ತಿದ್ಯಾ, ಆರಾಮಾಗಿ ನೆಮ್ಮದಿಯಾಗಿರೋ, ಹಾ. ನೀನ್ ಯಾಕೆ ಇಷ್ಟೆಲ್ಲ ಕಷ್ಟ ಬಿದ್ದು ಓಡಾಡ್ತಿದ್ಯಾ, ಬಿಟ್ಬಿಡಿದ್ನೆಲ್ಲ ಅಂತ ಅದೇ ಹೇಳದ್ನೆಲ್ಲ ಕೆಲವೊಂದು ಅಡ್ವಾನ್ಸ್ ಕೊಟ್ಟಿ ಹಾಕದೇ ಇರೋ ಪರಿಸ್ಥಿತಿಯಲ್ಲೆಲ್ಲ ಇತ್ತು ಕೆಲವೊಂದು ಚಾಲೆಂಜಸ್ ಇಂದ ತೋಟಗಳು. ಹಾ. ಅದ್ರಿಂದ ನಮ್ ತಾಯಿ ಮನಸ್ಸು ಅಂದ್ಕೊಂಡು ಆತರ ಹೇಳೋರು. ಹಾ. ನಾನು ಇಲ್ಲ ಅಮ್ಮ, ನಾನ್ ಮಾಡ್ಲೇಬೇಕು ಅಂತ ಹೇಳಿ ಹಾ. ಆಸಕ್ತಿಯಿಂದ ಇದನ್ನ ಮಾಡ್ಲೇಬೇಕು ಅಂತ ಸತತ 7 ತಿಂಗಳು ಪ್ರಯತ್ನದಿಂದ ನಾನು ನಮ್ಮ ತಂದೆ ಹುಡುಕಿದಾಗ ಈ ತೋಟ ನಮಗೆ ಸಿಕ್ತು. Okay. ನನಗೂ ಸ್ವಲ್ಪ ಈ ಲೊಕೇಶನ್ ನೋಡಿ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು. Okay. ಈ ಲೊಕೇಶನ್ ಇಂದ ಇಷ್ಟ ಆಗಿದೆ, ನಾನು ಸರಿ ಮಾಡೋಣ, ಲೀಗಲ್ ಎಲ್ಲ ಚೆನ್ನಾಗಿತ್ತು, ಅದರಿಂದ ನಾವು ಮುಂದುವರ್ಸ್ಕೊಂಡು ಮಾಡ್ಕೊಂಡ್ವಿ. ಟೋಟಲ್ ಇದು ಎಷ್ಟು ಎಕರೆ ಸರ್ ಇದು? ಇದು 1 ಎಕರೆ 12 ಗುಂಟೆ ಬರುತ್ತೆ ಸರ್. 1 ಎಕರೆ 12 1 ಗುಂಟೆ. ಎಕರೆ 12 ಗುಂಟೆ ನೀವೇನ್ ನೋಡ್ತಿದ್ದೀರೋ ಹಾ. ಅಲ್ಲಿ ನೋಡಿದ್ರೆ ನೀವು ಫೆನ್ಸಿಂಗ್ ಇದೆಯಲ್ಲ, Okay. ಸುತ್ತ ಫೆನ್ಸಿಂಗ್ ನೋಡಿದ್ರೆ ಇದೆಲ್ಲ ಹ್ಮ್. ಇದೇ ಬೌಂಡ್ರಿ ನಮ್ದು. Okay. ನಾನು ಲ್ಯಾಂಡ್ ತಗೊಂಡ್ಮೇಲೆ ಫಸ್ಟ್ ಸರ್ ನಾನು ಮಾಡಿಸಿದ ಕೆಲಸ ಹ್ಮ್. ಹದ್ ಬಸ್ ಮಾಡ್ಕೊಂಡೆ. ಹಾ. ಆಕ್ಚುಲಿ ಫೆನ್ಸಿಂಗ್ ಎಲ್ಲ ಇರ್ಲಿಲ್ಲ, Okay. ಇದು ಓಪನ್ ಲ್ಯಾಂಡ್ ಆಗಿತ್ತು. ಇಲ್ಲಿ ಏನ್ ಬೆಳಿತಿದ್ರು ಅಂದ್ರೆ ಸರ್, ಈಗ ಕಡ್ಡಿ ಬೆಳಿತಿದ್ರು, ರೇಷ್ಮೆ ಕಡ್ಡಿ ಬೆಳಿತಿದ್ರು. Okay, ಈ ಜಾಗ ನೀವು ನಿಂತಿದ್ದೀರಲ್ಲ ಈಗ, ಹಾ. ಇದೆಲ್ಲ ರೇಷ್ಮೆ ಕಡ್ಡಿ ಬೆಳಿತಿದ್ದ ಜಾಗ ಇದು. ಜಾಗ. ಹಾ. ಮತ್ತೆ ಹಸು ಕಟ್ಕೊಂಡಿದ್ರು ಅವ್ರ ಕೊಟ್ಟಿಗೆಯಲ್ಲಿ. ಈಗ ಹಸು ಇಲ್ಲ, ಹಾ. ಬಟ್ ಅವ್ರು ಮುಂಚೆ ಇದ್ದವರು ಹಸು ಕಟ್ಕೊಂಡಿದ್ರು. ಹಾ. ನಾನು ತೋಟ ಮಾಡ್ಬೇಕು ಅನ್ನೋ ಆಸೆ ಇದ್ರಿಂದ ಹ್ಮ್. ತಗೊಂಡ್ಮೇಲೆ ಹ್ಮ್. ಸ್ವಲ್ಪ ರೇಷ್ಮೆ ಕಡ್ಡಿನೆಲ್ಲ ನಾನು JCB ತಗೊಂಡ್ಬಂದು ಎಲ್ಲ ತೆಗ್ಸಿ ಹ್ಮ್. ನೀಟಾಗಿ ಲ್ಯಾಂಡ್ ಫಸ್ಟ್ ರೆಡಿ ಮಾಡ್ಕೊಂಡೆ ಸರ್. ಫಸ್ಟ್ ಎನಿ ಲ್ಯಾಂಡ್ ನಾವು ಪರ್ಚೇಸ್ ಮಾಡಿದ್ರೆ ನಿಮ್ದು ಅಂತ ಒಂದು ವಿಷನ್ ಇರುತ್ತಲ್ಲ, ಹೌದು. ಅದ್ರ ಪ್ರಕಾರ ಲ್ಯಾಂಡ್ ರೆಡಿ ಮಾಡಬೇಕು. ನೀವು ಯೂಟ್ಯೂಬ್ ಚಾನಲ್ ಅಲ್ಲೂ ಅದ್ರ ಬಗ್ಗೆ ಚೆನ್ನಾಗಿ ಹೇಳಿರ್ತೀರಾ. ಹೌದು. ಫಸ್ಟ್ ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ Important ಅಂತ, ಅಂತ. ಹೌದು. ಮಾಡೆಲ್ ರೆಡಿ ಮಾಡಬೇಕು ಅಂತ. ಅದರಿಂದ ನಾನು JCB ತಗೊಂಡ್ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡೆ ಹ್ಮ್. ಸರ್. ಆಮೇಲೆ ಇನ್ನೊಂದು, ಯಾರೇ ತೋಟ ಮಾಡಕ್ಕೆ ಈ ತರ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿ ಮತ್ತೆ ಅವ್ರಿಗೇನು ಗೊತ್ತಿರಲ್ವಲ್ಲ, ನಾಲೆಡ್ಜ್ ಇರಲ್ವಲ್ಲ, ನಂತರ ಅಂತವರಿಗೆ ನಾನು ಹೇಳೋದೇನಂದ್ರೆ, ಫಸ್ಟ್ ಲೀಗಲ್ ಚೆಕ್ ಮಾಡ್ಕೊಳ್ಳಿ. ನೀವು ಯಾವಾಗ್ಲೂ ಹೇಳ್ತೀರಾ ನಿಮ್ ಇದರಲ್ಲಿ ಯೂಟ್ಯೂಬ್ ವಿಡಿಯೋಸ್ ಎಲ್ಲ, ಅದನ್ನು ನಾನು ಹೇಳ್ತೀನಿ. ಲೀಗಲ್ ಚೆಕ್ ಮಾಡ್ಕೊಬೇಕು. ಲೀಗಲ್ ಸ್ಟ್ರಾಂಗ್ ಇದ್ರೆ ನಾವು ಬೇರೆ ಎಲ್ಲ ಮಾಡ್ಕೊಬಹುದು. ಯಾಕಂದ್ರೆ ನಾವು ಒಂದ್ ಜಾಗ ತಗೋತೀವಿ ಅಂದ್ರೆ ಎಷ್ಟೋ ನಾವು ದುಡ್ದಿರೋದನ್ನೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ. ಖಂಡಿತ. ನಮ್ಗೆ ಅದರಿಂದ ಒಂದ್ ನೆಮ್ಮದಿ ಸಿಗಬೇಕೇ ಹೊರತು ಮತ್ತೆ ಆ ಲೀಗಲ್ ಕಾಂಪ್ಲಿಕೇಶನ್ಸ್ ಇಂದ ನಮ್ಗೆ ಯಾವ್ದು ತೊಂದರೆಗಳು ಬರಬಾರ್ದು. ಅದರಿಂದ ಅದನ್ನ ಫಸ್ಟ್ ಸ್ಟ್ರಾಂಗ್ ಆಗಿ ನೋಡ್ಕೊಬೇಕು. ಯಾಕಂದ್ರೆ ಸರ್, ನಾವು ದುಡ್ದಿರೋದಲ್ದಿರ ಉಳಿಸಿರೋದು ಎಲ್ಲ ತಗೊಂಬಂದ್ ಹಾಕಿರ್ತೀವಿ. ಹೌದು. ನಾಳೆ ದಿನ ನಮ್ಗೆ ಏನೋ ನಮ್ಮ ಟೈಮ್ಗೆ ಕಾಯುತ್ತೆ ಅಂತ ಅದೆಲ್ಲ ತಗೊಂಬಂದ್ ಹಾಕ್ಬಿಟ್ಟು ಒಂದಷ್ಟು ಲೀಗಲ್ ಇಶ್ಯೂಸ್ ಆಗ್ಬಿಟ್ಟು ದಿನ ಬೆಳಗ್ಗೆ ಸಂಜೆ ಕೋರ್ಟ್ ಅಲ್ದಾಡೋ ಅಂತ ಸಮಸ್ಯೆ ಯಾರಿಗೂ ಬರಬಾರ್ದು ಸರ್ ಆಕ್ಚುಲಿ. ನಿಜ ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೆ, ನಂದು ಇದೇ ಚಾನಲ್ ಅಲ್ಲಿ ಒಂದು ಡಾಕ್ಯುಮೆಂಟೇಶನ್ ಚೆಕ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ರೈತ ಮಿತ್ರ. ಸೊ ನಿಮ್ಗೆ ಯಾರಿಗೆ ಬೇಕಿದ್ರು ದಯವಿಟ್ಟು ಆ ವಿಡಿಯೋ ನೋಡಿ. ಯಾವುದೇ ಒಂದು ಲಾಯರ್ ಸಹಾಯ ಇಲ್ದಿರ ನೀವು ನಿಮ್ ಮನೇಲೆ ಕೂತ್ಕೊಂಡು ನೀಟಾಗಿ ಲೀಗಲ್ ಚೆಕ್ ಮಾಡ್ಕೊಬಹುದು. ಸೊ ಅದಾದ ನಂತರ ನಿಮ್ಗೆಲ್ಲ ಫೈನಲೈಸ್ ಆಯ್ತು, ಓಕೆ ಆಯ್ತು ಅಂದಾಗ ಲಾಯರ್ನ ನೀವು ಭೇಟಿ ಮಾಡಬಹುದು ಸರ್. ಹೌದು ಸರ್. ಈಗ ನಾವು ಜಾಗ ತಗೊಂಡ್ಮೇಲೆ ಫಸ್ಟ್ ಲೀಗಲ್ ಪೇಪರ್ಸ್ ನೋಡಿದ್ವಿ. ಮತ್ತೆ ಈ ಜಾಗ ಇವಾಗ ಏನ್ ನೋಡ್ತೀರಿ, ಈ ತರ ಇರ್ಲಿಲ್ಲ. ಆಕ್ಚುಲಿ ಇದು ಬೇರೆ ತರ ಇತ್ತು ಕಂಪ್ಲೀಟ್ ಆಗಿ. ಫಸ್ಟ್ ನಾವು ಮಾಡಿದ ಕೆಲಸ ಏನಂದ್ರೆ, ಈ ಫೆನ್ಸಿಂಗ್ ಹಾಕಿಸ್ಕೊಬೇಕು ಅಂತ ಹೇಳಿ ಫಸ್ಟ್ ಸರ್ವೇರ್ನ ಕರೆಸಿ ಅದನ್ನ ನಾವೇ ಅಪ್ಲೈ ಮಾಡಿದ್ವಿ. ಆನ್ಲೈನ್ ಹದ್ಬಸ್ ಎಲ್ಲ ಅಪ್ಲೈ ಮಾಡ್ಕೊಂಡು, ಆಮೇಲೆ ನಮ್ದು ಸೀನಿಯರಿಟಿ ಬೇಸಿಸ್ ಅಲ್ಲಿ ಅಪ್ಲಿಕೇಶನ್ ಪಿಕಪ್ ಆಯ್ತು. ಅದು ತಗೊಂಡಾದ್ಮೇಲೆ ಸರ್ವೇರ್ ಬಂದ್ರು, ಮತ್ತೆ ಸರ್ವೆ ಮಾಡ್ಕೊಂಡು ಹದ್ಬಸ್ ಕಲ್ಲು 4 ಮೂಲೆಗೂ ನಮ್ದು ಕಂಡಿಡ್ರಿ. ಯಾಕಂದ್ರೆ ನಮ್ ಜಾಗ ಕೊಟ್ಟವ್ರು ಹೇಳ್ತಿದ್ರು ನಮ್ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಇನ್ನ ನಿಮ್ದು ಆ ಕಡೆ ಎಲ್ಲ ಇದೆ ಅಂತ ಅವ್ರು ಒತ್ತುವರಿ ಮಾಡ್ಕೊಂಡು ಬೇರೆ ಜಾಗನ ಅವರು ವ್ಯವಸಾಯ ಮಾಡ್ತಿದ್ರು, ಕಡ್ಡಿ ಬೆಳಿತಿದ್ರು ರೇಷ್ಮೆ. ನಾವು ಹದ್ಬಸ್ ಮಾಡಿಸಿದಾಗ ನಮ್ದು ಕರೆಕ್ಟ್ ಆಗಿ ಬೌಂಡ್ರಿ ನಮ್ದು ಇಷ್ಟೇ ಅಂತ ಸಿಕ್ತು ಸರ್. ಹದ್ಬಸ್ ಮಾಡಿಸಿದಾಗ ಇಲ್ಲ ಅವ್ರಿಗೂ ಒಂದು ಕ್ಲಾರಿಟಿ ಸಿಕ್ತು, ಓಕೆ ಇಷ್ಟೇ ನಮ್ ಲ್ಯಾಂಡ್ ಇದ್ದಿದ್ದು ಅಂತ. ಅದು ಹದ್ಬಸ್ ಆದ್ಮೇಲೆ 4 ಕಡೆ ನಾನು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು, ಈಗ ನೀವೇನ್ ನೋಡ್ತಿದ್ರಿ ಫೆನ್ಸಿಂಗ್ ಸರ್, ನಾನು 1 ಅಡಿ ಬಿಟ್ಟು ಪ್ರತಿ 4 ಮೂಲೆಯಲ್ಲೂ ಪ್ರತಿ 4 ಸೈಡ್ ಅಲ್ಲೂ 1 ಅಡಿ ಬಿಟ್ಟು ಫೆನ್ಸಿಂಗ್ ಹಾಕೊಂಡಿದ್ದೀನಿ. ಯಾಕಂದ್ರೆ ನಾಳೆ ಏನೋ ತೊಂದರೆ ಆಗಬಾರ್ದು ಅಂತ. ಬಟ್ ಹದ್ಬಸ್ ಕಲ್ಲು 1 ಅಡಿ ಏನಿದೆಯೋ ಅದು ಅಳತೆಗೆ ಹಾಕೊಂಡಿದ್ದೀನಿ. 1 ಅಡಿ ಬಿಟ್ಟು ಅದರಿಂದ ಈ ತೆಂಗಿನ ಮರ ನಿಮ್ಗೆ ಬರುತ್ತಾ ಹಿಂದೆದು? ಇಲ್ಲ ಅದು 1 ಅಡಿ ಆದ್ಮೇಲೆ ಹೋಗುತ್ತೆ, ಜಸ್ಟ್ 1 ಅಡಿ ಆದ್ಮೇಲೆ ಹೋಗುತ್ತೆ. ಫೆನ್ಸಿಂಗ್ ಫಸ್ಟ್ ನಾನು ಪ್ರಯಾರಿಟಿ ಕೊಟ್ಟು ಇದನ್ನ ಮಾಡಿಸ್ಕೊಂಡೆ ಸರ್. ಯಾಕಂದ್ರೆ ನಾವು ಗಿಡ ಬೆಳೆದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಕುರಿ ಎಲ್ಲ ಮೇಯಿಸ್ತಿರ್ತಾರೆ ಅಕ್ಕಪಕ್ಕ. ಅದು ಸೇಫ್ಟಿ ಬೇಕು ಅಂತ ಹೇಳಿ ನನಗೆ ಫಸ್ಟ್ ಮಿನಿಮಮ್ ಸೇಫ್ಟಿ ಬೇಕು ಅಂತ ಹೇಳಿ ಮನೆ ಕೆಲಸ ಆಯ್ತಿದ್ದಂಗೆ ಫಸ್ಟ್ ನೆಕ್ಸ್ಟ್ ಕೆಲಸ ಫೆನ್ಸಿಂಗ್ ಕೈ ಇಟ್ಟೆ ನಾನು. ಎವ್ರಿ 7 ಫೀಟ್ ಒಂದೊಂದು ಕಲ್ಲು ಹಾಕೊಂಡಿದ್ದೀನಿ ಸರ್ ನಾನು. ಒಂದೊಂದು ಕಲ್ಲು ಹಾಕೊಂಡಿದ್ದೀನಿ, ಮತ್ತೆ 5 ಲೈನ್ ತಂತಿ ಹೇಳ್ಸಿದ್ದೀನಿ. ಇದನ್ನೆಲ್ಲ ಫೆನ್ಸಿಂಗ್ ಮಾಡಿಸ್ಕೊಂಡ್ಮೇಲೆ ಆಮೇಲೆ ಪ್ಲಾಂಟೇಶನ್ಗೆ ಅಂತ JCB ವರ್ಕ್ ಎಲ್ಲ ತಗೊಂಡ್ಬಂದು ಫಸ್ಟ್ ಲ್ಯಾಂಡ್ ರೆಡಿ ಮಾಡಿಸ್ಕೊಂಡೆ. ನಾನು ಹೇಳಿದಂಗೆ ರೇಷ್ಮೆ ಕಡ್ಡಿ ಇತ್ತು, ಅದನ್ನೆಲ್ಲ ಕೀಳಿಸಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಟ್ರೆಂಚ್ ಎಲ್ಲ ಮಾಡಿಸ್ಕೊಂಡೆ. ನಾನು ಬಾಳೆ ಬೆಳಿಬೇಕು ಅನ್ನೋ ಐಡಿಯಾ ಇತ್ತು, ಅದರಿಂದ ಬಾಳೆ ಮತ್ತೆ ಅಡಿಕೆ ಹಾಕ್ಬೇಕು ಅಂತ ಅದಕ್ಕೆ ನಾನು ಹಾಕೊಂಡೆ ಸರ್. ಇನ್ನೊಂದು, ನಾನು ಇಲ್ಲಿ ತೋಟ ಮಾಡ್ಬೇಕು ಅಂದಾಗ ನಾನು ಬರೀ ಹಣ್ಣನ್ನೇ ಬೆಳಿಬೇಕು ಅನ್ಕೊಂಡ್ ಬಂದವನು. ಈಗ ಅನ್ಬೋದು, ನೀವು ಕೇಳ್ಬೋದು, ಹಣ್ಣು ಬೆಳಿಬೇಕು ಅಂತ ಹೇಳಿ ಯಾಕೆ ಬಾಳೆ ಅಡಿಕೆ ಬೆಳಿತಿದ್ದೀರಾ ಅಂತ. ಈ ಕಡೆ ಸ್ವಲ್ಪ ಮಂಗಗಳ ಕಾಟ ಜಾಸ್ತಿ ಇದೆ, ಅದರಿಂದ ನನಗೆ ಸ್ವಲ್ಪ ಆ ಪ್ಲಾನಿಂಗ್ ಅನ್ನ ಮಾಡೋ ಸಮಯದಲ್ಲಿ ಸರಿ ಎಲ್ಲಾನು ಹಣ್ಣು ಹಾಕಿ ಮಂಗಗಳ ಕಾಟ ಜಾಸ್ತಿ ಆದ್ರೆ ಯಾಕೆ ಅಂತ ಹೇಳಿ ಭಯ ಬಂದಿ ನಾನು ಸ್ವಲ್ಪ ಸ್ಮಾರ್ಟ್ ವರ್ಕ್ ಇರಬೇಕು ಅಂತ ಹೇಳಿ ಅಡಿಕೆ ಮತ್ತೆ ಬಾಳೆ ಹಾಕೊಂಡೆ ಸರ್. ನಾನೀಗ ಅರ್ಧ, ಈಗ ನನ್ನ ತೋಟ ಹೇಗಿದೆಯೋ ನೀವು ನೋಡಿದ್ರೆ ಅರ್ಧ ಬಂದ್ಬಿಟ್ಟು ಅಡಿಕೆ ಬಾಳೆಗೆ ಅಂತ ಡಿವೈಡ್ ಮಾಡ್ಕೊಂಡಿರ್ತೀನಿ, ಇನ್ನು ಅರ್ಧ ಫ್ರೂಟ್ ಮಾಡೆಲ್ ಮಾಡ್ಕೊಂಡಿದ್ದೀನಿ ಈಗ ಕಂಪ್ಲೀಟ್ ಆಗಿ. ಸೊ ನಿಮ್ಮ ಇದರಲ್ಲಿ ಟೋಟಲ್ ಒಟ್ಟು ಎಷ್ಟು ಅಡಿಕೆ ಇದೆ, ಎಷ್ಟು ಬಾಳೆ ಇದೆ ಸರ್? ಸರ್ 244 ಅಡಿಕೆ ಇದೆ, ಮತ್ತೆ 244 ಬಾಳೆ ಇದೆ. ಆಕ್ಚುಲಿ 244 ಅಂದ್ರೆ ಇನ್ನ ಆ ಕಡೆ ಎಲ್ಲ ಸ್ವಲ್ಪ ನೋಡಿ, ಬಾಳೆ ಎಲ್ಲ ಸ್ವಲ್ಪ ಬೌಂಡ್ರಿಗೆಲ್ಲ ಮಿಕ್ಕಿರೋದೆಲ್ಲ ಹಾಕಿರ್ತೀನಿ. ಒಂದು 255 ಬಾಳೆ ಇರ್ಬೋದು ಸರ್ ನನ್ನ ಹತ್ರ
244 ಅಡಿಕೆ ಇದೆ ಸರ್. ಅಡಿಕೆಗೆ ನೆರಳು ಕೊಡಕ್ಕೆ ಅಂತ ಇಂಟರ್ ಕ್ರಾಪಿಂಗ್ ಆಗಿ ನಾನು ಬಾಳೆ ಹಾಕಿದ್ರಿ. ನೀವು ನೋಡ್ಬೋದು ಈಗ ಈ ಬಾಳೆ ಎಲ್ಲ ಜುಲೈಯಲ್ಲಿ ಅಡಿಕೆ ಪ್ಲಾಂಟೇಶನ್ ಮಾಡಿರೋದು. ಈ ಬಾಳೆ ಬಂದ್ಬಿಟ್ಟು ಆಕ್ಚುಲಿ ನಾನು ಪ್ಲಾಂಟೇಶನ್ ಮಾಡಿರೋದು ಆಗಸ್ಟ್ ಸೆಪ್ಟೆಂಬರ್ ಲಾಸ್ಟ್ ಇಯರ್. ಇನ್ನು ಒಂದ್ ವರ್ಷನೂ ಆಗಿಲ್ಲ. ಇನ್ನು ಸೆಪ್ಟೆಂಬರ್ ಅಲ್ಲಿ ಪ್ಲಾಂಟೇಶನ್ ಮಾಡಿರೋದು. ಇದೆಲ್ಲ ಇಷ್ಟು ಹೈಟ್ ಆಗಿದೆ, ಬಟ್ ಇದು ಇನ್ನೂ ಹೈಟ್ ಆಗಿರ್ಬೇಕಿತ್ತು. ಏನಾಗಿತ್ತು ಅಂದ್ರೆ ಒಂದ್ಸರಿ ನಾವು ಬಾಳೆ ಎಲ್ಲ ಪ್ಲಾಂಟೇಶನ್ ಮಾಡಿ ಒಂದು 6 ಮಂತ್ಸ್ ಆದ್ಮೇಲೆ, ಒಂದ್ 4-5 ತಿಂಗಳು ಆದ್ಮೇಲೆ ಮಂಗಗಳು ಬಂದು ಎಲ್ಲ ದಾಳಿ ಮಾಡಿ ಎಲ್ಲ ಕಡ್ದು ನಮ್ ತಾಯಿ ತೋಟದಲ್ಲಿ ಇರ್ಲಿಲ್ಲ, ನಾವ್ ಯಾರು ತೋಟದಲ್ಲಿ ಇರ್ಲಿಲ್ಲ. ಒಂದು ಅರ್ಧ ಅವರಲ್ಲಿ ಬಂದು ನೋಡೋಷ್ಟು ಎಲ್ಲ ಹೋಗ್ಬಿಟ್ಟಿತ್ತು ಸರ್. ಇದೆಲ್ಲ ಫುಲ್ ಹೋಗ್ಬಿಟ್ಟಿತ್ತು, ಅರ್ಧಕ್ಕರ್ಧ ಬಾಳೆ ಹೋಗಿತ್ತು ನಮ್ದು. ಮತ್ತೆ ಅದು ಇಷ್ಟು ಬೇಗ ಬೆಳೆದಿರೋದು. ಗ್ರೇಟ್ ಸರ್. ಅದಾದ್ಮೇಲೆ ಆ ದಾಳಿ, ಮಂಗ ದಾಳಿ ಆದ್ಮೇಲೆ ಮತ್ತೆ ಇಷ್ಟು ಜೋರಾಗಿ ಬೆಳೆದಿದೆ. ಆಗಿಂದ ಸ್ವಲ್ಪ ನಾವು ಒಂದ್ಸರಿ ಆತರ ಆದಾಗಿಂದ, ಎಕ್ಸ್ಪೀರಿಯನ್ಸ್ ಆದಾಗಿಂದ ನಾವು ಕರೆಕ್ಟ್ ಆಗಿ ನೋಡ್ಕೊಂತಿದೀವಿ. ಈಗ ಏನೇ ಮಂಗ ಬಂದ್ರು ಓಡಿಸ್ತೀವಿ. ಇಲ್ಲಿ ಯಾರು ಒಬ್ಬರು ಇದ್ದೇ ಇರ್ತೀವಿ ಸರ್ ಎನಿ ಟೈಮ್. ಬಟ್ ಬಾಳೆ ಮಾತ್ರ ಸರ್ ರಿಯಲಿ ಸಿಕ್ಕಾಬಿಟ್ಟೆ ಹೆಲ್ತಿ ಆಗಿದೆ ಸರ್. ಸರ್ ನೀವು ನೋಡ್ಬೋದು ಅಲ್ಲಿ ಗೊನೆ ಬಿಟ್ಟಿದೆ, ಬನ್ನಿ ಈಗ ನೋಡಿದೆ ನಾನು. ಬಟ್ ನಿಜವಲ್ಲ ಬಾಳೆ ಮಾತ್ರ ಸರ್ ತುಂಬಾನೇ ಹೆಲ್ತಿ ಆಗಿದೆ ಸರ್. ನೋಡಿ ಇದು ಮಂಗ ಕಡ್ದಿ ಎಲ್ಲ ಹೋದ್ಮೇಲೆ ಬರೀ ಕೆಳಗಡೆ ಒಂದಿಷ್ಟು ಭಾಗ ಉಳಿದಿತ್ತು ಸರ್. ಅದ್ರಲ್ಲಿ ಬಂದಿರೋ ಬಾಳೆ ಇದೆಲ್ಲ ನೀವು ಏನ್ ನೋಡ್ತೀರೋ ಅದೆಲ್ಲ ಹಂಗೆ ಮೇಲ್ ಪೋರ್ಷನ್ ಫುಲ್ ಮಂಗ ಕಡ್ದಿರೋದು. ಅದ್ರಲ್ಲಿ ಬಂದಿರೋ ಬಾಳೆ ನೋಡಿ ಇಲ್ಲಿ ಗೊನೆ ಬಿಟ್ಟಿದೆ. ಇದಕ್ ನಾವ್ ಏನು ಹಾಕಿಲ್ಲ ಸರ್, ಏನು ಹಾಕಿಲ್ಲ. ಈಗ ನಾನು ಹೇಳಿದ್ನಲ್ಲ, ನಿಮ್ಗೆ ಹೇಳ್ಬೇಕು ಅಂದ್ರೆ ನಾನು ಇದಕ್ಕೆ ಬರೀ ಎವ್ರಿ ವೀಕ್ ವೇಸ್ಟ್ ಎಗ್ಪೋಸರ್ ಕೊಡ್ತಿರ್ತೀನಿ. ಮತ್ತೆ ಗೋಕೃಪಮೃತ, ಲ್ಯಾಬ್, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಮತ್ತೆ ಫಿಶ್ ಅಮೈನೋ ಆಸಿಡ್. ಮುಂಚೆ ಆದ್ರೂ ಸ್ಪ್ರೇ ಆದ್ರೂ ಮಾಡ್ತಿದ್ದೆ ಈ ಬಾಳೆಗೆಲ್ಲ ಸರ್ ನಾನು. ಈಗ ಸ್ಟೈಟ್ ಆದ್ಮೇಲೆ ಸ್ಪ್ರೇನು ಮಾಡಕ್ ಆಗಿಲ್ಲ. ಅದಾಗ ಬರೀ ಡ್ರೆಂಚಿಂಗ್ ಕೊಡ್ತೀನಿ. ಆಗ ಇದಕ್ ಮಾತ್ರ ಸ್ಪ್ರೇ ಕೊಡ್ತೀನಿ. ಬುಡಕ್ಕೆ ಸ್ಪ್ರೇ ಮಾಡ್ಬೇಕಾದ್ರೆ ಬುಡಕ್ ಮಾತ್ರ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ತೀನಿ ಸರ್. ಇದು ಸರ್ ಆಂಜನೇಯನ ಕೃಪಾ ಕಟಾಕ್ಷಣೆ ಇತ್ತಲ್ಲ ಸರ್, ಮಂಗಗಳು ಬಂದು ಹೋಗಿದೆ ಅಂತ ಹೇಳ್ತೀರಾ, ಅದು ಕಡದ್ಮೇಲೆ ಹಿಂಗ್ ಬಂದಿದೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ಸರ್ ನಿಮ್ಗೆ ಈ ತರ ಆದಾಗ ಅವತ್ತು ನಾವು ಎಲ್ಲ ಗೊಬ್ಬರ ಕೆಲಸ ಮಾಡ್ತಿದ್ವಿ ನಾವು. ಆಕ್ಚುಲಿ ಒಂದು 3 ದಿನ ನಾವೇ ನಿಂತಿ ನಮ್ಮ ಫ್ಯಾಮಿಲಿ. ಈ ತೋಟದಲ್ಲಿ ಸರ್ ಯಾರು ಲೇಬರ್ ಇಲ್ಲ, ನಮ್ಗೆ ಕೆಲಸ ಮಾಡೋ ಅಭ್ಯಾಸನೂ ಇಲ್ಲ. ಈ ತೋಟ ಮಾಡಿದ್ಮೇಲೆ ನಾವೇ ಎಲ್ಲ ಕೆಲಸ ಮಾಡೋ ಅಭ್ಯಾಸ ಮಾಡ್ಕೊಂಡಿದೀವಿ. ಬೆಂಗಳೂರು ಜನ ಆದ್ರೂ ಅದನ್ನ ಅಭ್ಯಾಸ ಮಾಡ್ಕೊಂಡಿದೀವಿ. ಈಗ ಎಲ್ರು ನಾವೇ ಎಲ್ಲ ಗಿಡ ಸುತ್ತ ಕ್ಲೀನ್ ಮಾಡಿ ಗೊಬ್ಬರ ಹಾಕಿ ಮತ್ತೆ ಮಣ್ಣು ಹಾಕಿ 3 ದಿನ ಕೆಲಸ ಮಾಡಿದೀವಿ. ನಾನು, ನಮ್ಮಪ್ಪ, ನನ್ನ ತಮ್ಮ, ಮತ್ತೆ ನನ್ನ ವೈಫ್, ಅವ್ರ ವೈಫ್ ಎಲ್ಲರೂ ಸೇರ್ಕೊಂಡು ಫ್ಯಾಮಿಲಿ ಸಮೇತ ನಾವು ಕೆಲಸ ಮಾಡ್ತೀವಿ. ಇಲ್ಲಿ ನನ್ನ ಮಕ್ಕಳು ಸಮೇತ ಸೇರ್ಕೊಂಡು ಮಾಡ್ತೀವಿ ಸರ್ ಕೆಲಸ. 3 ದಿನ ಕೆಲಸ ಮಾಡಿ ನಾವು ಬೆಂಗಳೂರಿಗೆ ಇನ್ನೇನು ಹೊಡ್ತಿರ್ಬೇಕಾದ್ರೆ ಮಂಗಗಳು ಬಂದು ಹಿಂಗೆ ಎಲ್ಲ ದಾಳಿ ಮಾಡಿ ನಮ್ ತಾಯಿ ಕಣ್ಣೀರ್ ಹಾಕೊಂಡ್ಬಿಟ್ಟಿದ್ರು, ಏನ್ ಹಿಂಗ್ ಆಗೋಯ್ತಲ್ಲ ಅಂತ. ನನಗೂ ಬೇಜಾರಾಗೋಗಿ ಸರ್, ಏನ್ ಹಿಂಗ್ ಆಯ್ತಲ್ಲ ಅಂತ. ಫಸ್ಟ್ ಟೈಮ್ ಅಲ್ವಾ, ನಮ್ಗೂ ಇದೆಲ್ಲ ಅಭ್ಯಾಸ ಇರ್ಲಿಲ್ಲ. ಆಮೇಲೆ ಯಾರೋ ಹೇಳಿದ್ರು ಇಲ್ಲ ಬಾಳೆ ಹೋದ್ರು ಬರುತ್ತೆ ಬಿಡಿ ಅಂತ. ಆಮೇಲೆ ನೋಡಿ ಇವತ್ತು ಈ ತರ ಬಂದ್ ನಿಲ್ಬೇಕಾದ್ರೆ ಮತ್ತೆ ನೀವ್ ಹೇಳ್ದಂಗೆ ಆಂಜನೇಯನ ಕೃಪೆ ಅಂತ ಹೇಳ್ಬೇಕು ಅಷ್ಟೇ. ಅದೊಂದು ಸಮಾಧಾನ ಸರ್ ನನಗೆ. ಈಗ ಅಷ್ಟಾದ್ರೂ ಸ್ವಲ್ಪ ಎಫೆಕ್ಟ್ ಆದ್ರೂ ನನಗೆ ಇಷ್ಟು ರಿಸಲ್ಟ್ ಬಂದಿದ್ದಿಲ್ಲ ಮತ್ತೆ ಅನ್ನೋದು ಅಷ್ಟೇ ಸಮಾಧಾನ. ನೀವ್ ಹೇಳ್ದಂಗೆ ಒಂದ್ ಅರ್ಧ ತೋಟ ನೀವು ಬಾಳೆ ಮತ್ತೆ ನಿಮ್ಮ ಅಡಿಕೆಗೆ ಮಾಡ್ಕೊಂಡಿದ್ರ. ಇನ್ನ ಅರ್ಧ ತೋಟದಲ್ಲಿ ಏನೇನ್ ಹಣ್ಣುಗಳು ಹಾಕಿದಿರ ಸರ್ ನೀವು? ಸರ್ ಈಗ ಇನ್ನ ಅರ್ಧ ತೋಟ ನೋಡಿದ್ರೆ ನೀವು ಆಕ್ಚುಲಿ ಇನ್ನೊಂದು ನನ್ನ ಹಣ್ಣಿಗೆ ಹೋಗೋಕೆ ಮುಂಚೆ ಇದು ಮಾಡೆಲ್ ಹೇಳ್ಬಿಡ್ತೀನಿ. ಇದು ಸರ್ ನಾನು ಇದು ಮಾಡೆಲ್ ಹೇಗೆ ಹೇಳ್ಬೇಕು ಅಂದ್ರೆ, ಟ್ರಂಚ್ ಮಾಡಿಸಿದೀವಿ ಬಾಳೆಗೆ ಮತ್ತೆ ಅಡಿಕೆ. ಟ್ರಂಚ್ ಇದೆ. ಇದು ನಾವು JCB ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಟ್ರಂಚ್ ಮಾಡಿದೀವಿ. ಈಗ ಕಳೆಗಳೆಲ್ಲ ಹೊಡೆದಿ ಅದೆಲ್ಲ ನ್ಯಾಚುರಲ್ ವೇಸ್ಟೇಜ್ ಎಲ್ಲ ಏನೇನು ಸಿಗುತ್ತಲ್ಲ ಇದ್ರಲ್ಲಿ ಸುರಿತಿರ್ತೀವಿ. ಅದರಿಂದ ಟ್ರಂಚ್ ನಿಮ್ಗೆ ಸ್ವಲ್ಪ ಕಾಣ್ತಿಲ್ಲ. ಈಗ ಸರ್ 9 ಫೀಟ್ಗೆ ಒಂದು ಟ್ರಂಚಿಂದ ಇನ್ನೊಂದು ಟ್ರಂಚಿಗೆ 9 ಫೀಟ್ ಗ್ಯಾಪ್ ಬಿಟ್ಟಿರೋದು ನಾವು. ಈಗ ಈ ಟ್ರಂಚಿಗೆ 9 ಫೀಟ್ ಗ್ಯಾಪ್ ಕೊಟ್ಟಿದೀವಿ ನಾವು. ಆಕ್ಚುಲಿ 9x9 ಮಾಡೆಲ್ ಮಾಡೋಣ ಅಂತ ನನ್ನ ಪ್ಲಾನ್ ಇದ್ದಿದ್ದು. ಬಟ್ ಆದ್ಮೇಲೆ ಇಲ್ಲ 8x9 ಮಾಡೋಣ ಅಂತ ಹೇಳಿ ಈಗ ನೋಡಿ ಒಂದು ಅಡಿಕೆಯಿಂದ ಇನ್ನೊಂದು ಅಡಿಕೆಗೆ 8 ಅಡಿ. ಅಡಿಕೆಯಿಂದ ಇನ್ನೊಂದು ಅಡಿಕೆಗೆ 8 ಫೀಟ್. ಇದ್ರ ಸೆಂಟರ್ ಅಲ್ಲಿ ಒಂದು ಬಾಳೆ ಬೆಳೀತಿದೆ ಸರ್. ಇದು ಅಡಿಕೆಗೆ ಏನೇ ಆಗಿದ್ರು ನೆರಳು ಬೇಕು ಸ್ವಲ್ಪ ವರ್ಷ, ಅದು ಹೈಟ್ ಆಗೋವರೆಗೂ, ಸ್ವಲ್ಪ ಎದೊಳವರೆಗೂ. ಅದರಿಂದ ಈ ಬಾಳೆ ನೆರಳಿಗೋಸ್ಕರ ನಾನು ಈಗ ಬೆಳೀತಾ ಇರೋದು. ಈಗ ನೋಡಿ ಇದು ಈ ಬಾಳೆಯಿಂದ ಇನ್ನೊಂದು ಬಾಳೆಗೆ 8 ಅಡಿ. ಸಾಲಿಂದ ಸಾಲಿಗೆ 8 ಅಡಿ ಸರ್, ಗಿಡದಿಂದ ಗಿಡಕ್ಕೆ 8 ಅಡಿ, ಸಾಲಿಂದ ಸಾಲಿಗೆ 9 ಅಡಿ. 8x9 ಮಾಡೆಲ್ ಪೂರ್ತಿ ಟ್ರಂಚ್ ಓಡಿಸಿ ಹಾಕಿರೋದು. ಟ್ರಂಚ್ ಓಡಿಸಿದೀವಿ, ಮತ್ತೆ ಡ್ರಿಪ್ ಕನೆಕ್ಷನ್ ಮಾಡಿದೀವಿ. ಇದಕ್ಕೆ ಡೈಲಿ ಡ್ರಿಪ್ ಅಲ್ಲೇ ನೀರ್ ಕೊಡ್ತೀರಾ? ಎಷ್ಟು ದಿನಕ್ಕೊಮ್ಮೆ ನೀವು ನೀರ್ ಕೊಡ್ತಿದ್ರಿ ಸರ್? ಸರ್ ನಾವು ಫಸ್ಟ್ ಇಂದನೂ ಜಾಸ್ತಿ ನಾವು ನೀರ್ ಅಭ್ಯಾಸ ಮಾಡಬಾರ್ದು ಗಿಡಗಳಿಗೆ. ನಾವ್ ಹೆಂಗ್ ಅಭ್ಯಾಸ ಮಾಡಿಸ್ತೀವಿ ಆತರ ಅಲ್ವಾ ಸರ್ ಗಿಡಗಳಿಗೆ. ನಾವು ವೀಕ್ಲಿ 2 to 3 ಟೈಮ್ಸ್ ಅಷ್ಟೇ ಸರ್ ಕೊಡೋದು ನೀರು. ವೀಕ್ಲಿ 2 to 3 ಟೈಮ್ಸ್ ಅಷ್ಟೇ ಕೊಡೋದು ನೀರು. ಮತ್ತೆ ನಾವು ಇನ್ನೊಂದೇನ್ ಹೇಳಿ ನೋಡಿ, ಇವಾಗ ನಮ್ದು ನ್ಯಾಚುರಲ್ ಇದೆಲ್ಲ ಮಲ್ಚಿಂಗ್, ನಾವು ಇದೇ ಮಲ್ಚಿಂಗ್ ಆ ತರ ಆಗುತ್ತೆ. ನಾವು ಕಳೆ ಹೊಡೆಯಲ್ಲ ಇಲ್ಲಿ. ಟ್ರಾಕ್ಟರ್ ಬಂದೆ ಸುಮಾರು ತಿಂಗಳಾಯ್ತು ನಮ್ಗೆ. ನಾವು ಜಮೀನ್ ರೆಡಿ ಮಾಡಿದಾಗಿಂದ ಒಂದ್ಸರಿ ಟ್ರಾಕ್ಟರ್ ಬಂದಿದೆ ಅಷ್ಟೇ. ಅದಾದ್ಮೇಲೆ ನಾವ್ ಎಷ್ಟೇ ಕಳೆ ನೋಡಿ, ಇವಾಗ ನೀವು ಈ ತೋಟ ನೋಡ್ತಿದ್ದೀರಲ್ಲ, ಹೋದ ವಾರದವರೆಗೂ ನೀವು ನೋಡಿದ್ರೆ ಇಷ್ಟ ಹೈಟ್ ಕಳೆ ಇತ್ತು. ದಯಾಂಶ ಅಲ್ಲ, ನಾನ್ ನ್ಯಾಚುರಲ್ ಸೀಡ್ಸ್ ಏನೇನು ಹಾಕಿದ್ನೋ ಗೊಬ್ಬರಕ್ಕೆ ಅಂತ, ಅದೆಲ್ಲ ಇಷ್ಟ ಹೈಟ್ ಬೆಳೆದಿತ್ತು. ಈಗ ನಮ್ ತಂದೆ ಎಲ್ಲ ನನ್ನ ತಮ್ಮ ಎಲ್ಲ ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಈ ಕಳೆ ಹೊಡೆದಿರೋದು. ಈಗ ನಮ್ಮ ತಂದೆ ನೀವು ಬರ್ಬೇಕು ನೋಡ್ತೀವಿ ಪಾಪ, ಅವರು 3 ದಿವಸದಿಂದ ಕೆಲಸ ಮಾಡ್ತಿದ್ದಾರೆ. ಮತ್ತೆ ನಾನು ನನ್ನ ತಮ್ಮ ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಕಳೆ ಹೊಡೆದಿ ಇದೆಲ್ಲ ಇಲ್ಲೇ ಬೀಳೋದ್ರಿಂದ ಈ ವೇಸ್ಟೇಜ್ ನ್ಯಾಚುರಲ್ ಮಲ್ಚಿಂಗ್ ತರಾನು ಹಾಕ್ತಿದೆ ಸರ್ ಇದು. ಅದರಿಂದ
ನಾವು ನ್ಯಾಚುರಲ್ ವೇಸ್ಟೇಜ್ ಎಲ್ಲ ಟ್ರೆಂಚ್ ತುಂಬೋದ್ರಿಂದ ಮಾಯಿಶ್ಚರ್ ಹಿಡಿದಿಟ್ಕೊಳ್ಳುತ್ತೆ ಸರ್. ಅದೇ ಅಲ್ವಾ ಒಂದು ಕಾನ್ಸೆಪ್ಟ್. ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕಾದ್ರೆ ಖಂಡಿತ ಮಾಯಿಶ್ಚರ್ ಇರಬೇಕು ಅಂತ ಹೇಳ್ತಾರೆ. ನೀರೆಲ್ಲ ಮುಖ್ಯ, ಮಾಯಿಶ್ಚರ್ ಮುಖ್ಯ. ಮಾಯಿಶ್ಚರ್ ಕರೆಕ್ಟ್ ಸರ್, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೆ ಸರ್. ಒಂದು ವರ್ಷ ಕಮ್ಮಿ ಟೈಮ್ ಆದ್ರೂ ಏನ್ ಹೇಳ್ತಾರೆ, ಗೆಟಿಂಗ್ ಟು ದ ರೂಟ್ಸ್ ಆಫ್ ದ ಇಶ್ಯೂ ಅಂತಾರಲ್ಲ, ಸೊ ಆತರ ಪ್ರತಿಯೊಂದು ಅದ್ರ ಆಳಕ್ಕೋಗಿ ಪ್ರತಿಯೊಂದು ಸೂಕ್ಷ್ಮವಾಗಿ ತಿಳ್ಕೊಂಡಿದ್ದೀರಾ ಸರ್. ಆಕ್ಚುಲಿ ಅದಕ್ಕೇನೆ ನಿಮ್ ತೋಟ ಇಷ್ಟು ಚೆನ್ನಾಗಿರೋದು ಸರ್. ಸರ್ ಆಕ್ಚುಲಿ ಅದನ್ನೇ ಸರ್, ಈಗ ನೀವು ಹೇಳ್ದಂಗೆ ನಾವು ಶುರು ಮಾಡಕ್ಕೂ ಮುಂಚೆ ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು ಅಂತಾನೆ ನಾನು ಲ್ಯಾಂಡ್ ತಗೊಳಕ್ ಒಂದು 7 ಮಂತ್ಸ್ ಆಯ್ತು ಅಂತ ನಿಮ್ಗೆ ಹೇಳಿದ್ರೆ 7 ತಿಂಗಳಾಯ್ತು. ಅದೇ ಟೈಮಲ್ಲಿ ನಾನು ಸ್ವಲ್ಪ ವರ್ಕ್ಶಾಪ್ ಅಟೆಂಡ್ ಆಗೋದು, ಚೌಡಿಕಟ್ಟೆಗೆ ಹೋಗಿ ತಮ್ಮಯ್ಯ ಗುರುಜಿ ಅವ್ರ ವರ್ಕ್ಶಾಪ್ ಒಂದ್ಸರಿ ಅಟೆಂಡ್ ಆಗಿದ್ದೀನಿ. ಮತ್ತೆ ಬೇರೆ ಬೇರೆ ರೈತರುಗಳ ತೋಟ ಎಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ, 4-5 ತೋಟ ನೋಡ್ಕೊಂಡ್ ಬಂದಿದ್ದೀನಿ. ಒಂದು ಅನುಭವ ಅನ್ನೋದು ಇರಬೇಕು. ಯಾಕಂದ್ರೆ ನಮ್ಗೆ ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ಮಣ್ಣು ಬಗ್ಗೆ ಏನು ನಾಲೆಜ್ ಇರಲಿಲ್ಲ. ಅದೆಲ್ಲ ಸ್ವಲ್ಪ ಓದಿ ಮತ್ತೆ ನೋಡಿ ತಿಳ್ಕೊಂಡ್ಮೇಲೆ ನಮ್ಗೆ ಒಂದು ನಾಲೆಜ್ ಬಂದ್ಮೇಲೆ ಈ ತೋಟ ಶುರು ಮಾಡಿದೀವಿ ಸರ್. ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಅಗ್ರಿಕಲ್ಚರ್ ಅಂತ ಗೊತ್ತಿರಬೇಕಲ್ಲ ಸರ್, ಅದನ್ನ ತಿಳ್ಕೊಂಡಿದೀವಿ ಸರ್. ಮಲ್ಚಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಸರ್ ಎಷ್ಟು ಇಂಪಾರ್ಟೆಂಟ್ ಇದೆ ಸರ್. ಈ ಕಡೆ ಅರ್ಧ ನೀವ್ ಹೇಳಿದ್ರೆ ಅಡಕೆ ಮತ್ತೆ ಬಾಳೆ ಹಾಕಿದ್ರ ಅಂತ, ಇನ್ನ ಅರ್ಧ ಯಾವ್ಯಾವ ತರ ಹಣ್ಣುಗಳು ಹಾಕಿದಿರ ಸರ್ ನೀವು? ಸರ್ ನೀವು ಇಷ್ಟ ಅರ್ಧ ನೋಡಿದ್ರೆ ಇಲ್ಲಿಗೆ ಬಾಳೆ ಮತ್ತೆ ಅಡಿಕೆದು ಮುಗಿಯುತ್ತೆ. ಮತ್ತೆ ಇಲ್ಲಿ ನೋಡಿದ್ರೆ ನೀವು ಇದು ಯಾವ ತರ ಮಾಡೆಲ್ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಎವ್ರಿ 10 ಫೀಟ್, ಇದು 10 ಫೀಟ್ ಸರ್, ಒಂದು ಲೈನ್ ಇಂದ ಇನ್ನೊಂದು ಲೈನ್ ಗೆ 10 ಫೀಟ್ ಬಿಟ್ಟಿದೀವಿ. ಮತ್ತೆ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ 10 ಫೀಟ್ ಬಿಟ್ಟಿದೀವಿ. ಪ್ರತಿ 10 ಅಡಿಗೆ ಒಂದ್ ಗಿಡ. ಹೌದು. ಈಗ ಇಲ್ಲಿ ಬಟರ್ ಫ್ರೂಟ್ ಹಾಕಿದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ, ಅಲ್ಲಿ ನೋಡಿದ್ರೆ ನೀವು ಬಟರ್ ಫ್ರೂಟ್ ಒಂದು ಗೋವಾ, ಆತರ ಮಾಡೆಲ್ ಮಾಡ್ಕೊಂಡಿದೀವಿ. ಮತ್ತೆ ಈ ಕಡೆ ಮಾವು ಒಂದು ಚಿಕ್ಕ ಗಿಡ, ಒಂದು ದೊಡ್ಡ ಗಿಡ, ಒಂದು ಚಿಕ್ಕ ಗಿಡ, ಆ ಕಾನ್ಸೆಪ್ಟ್ ಅಲ್ಲಿ ಕುಂಡ್ರಿಸಿದೀವಿ. ಫಾರ್ ಎಕ್ಸಾಂಪಲ್ ಈಗ ಮಾವು ದೊಡ್ಡದಾಗಿ ಬೆಳೀತದೆ ಸರ್. ಈಗ ಲೆಮನ್ ಎಲ್ಲ ಸ್ವಲ್ಪ ಚಿಕ್ಕದಾಗಿರುತ್ತೆ ಗಿಡ, ನಾವು ಪ್ರೂನಿಂಗ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಬಹುದು. ಆಮೇಲೆ ನಾವು ಗೋವಾ ಸೀಬೆನೂ ಮೇಂಟೈನ್ ಮಾಡ್ಕೊಬಹುದು. ಆತರ ಒಂದು ದೊಡ್ಡ ಗಿಡ, ಒಂದು ಚಿಕ್ಕ ಗಿಡ, ಈ ತರ ಮಾಡೆಲ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಹೋಗಿದೀವಿ ಸರ್ ನಾವು ಕಂಪ್ಲೀಟ್ ಆಗಿ. ಗಿಡ ಬೆಳವಣಿಗೆ ಎಷ್ಟು ದೊಡ್ಡದಾಗುತ್ತೆ ಅನ್ನೋದ್ರ ಮೇಲೆ ನೀವು. ಹೌದು ಸರ್. ಒಂದ್ ದೊಡ್ಡದು, ಒಂದ್ ಚಿಕ್ಕದು, ಒಂದ್ ದೊಡ್ಡದು, ಒಂದ್ ಚಿಕ್ಕದು ಹಾಕಿದ್ರ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಬಟರ್ ಫ್ರೂಟ್ ಗಿಡ ತುಂಬಾ ದೊಡ್ಡದಾಗುತ್ತೆ. ಹೌದು, ತುಂಬಾ ದೊಡ್ಡದಾಗಿ, ತುಂಬಾ ವಯರ್ಸ್ ಆಗಿ ಬೆಳೆಯುತ್ತೆ. ಸೊ ಅದಕ್ಕೆ ಆ ಕಡೆ ಈ ಕಡೆ ಎರಡು ಸೀಬೆ ಗಿಡ ಹಾಕಿದ್ರ. ಸೊ ಸೀಬೆ ಗಿಡ ನೀವು ಪ್ರೂನ್ ಮಾಡ್ಕೊಂಡು ಚಿಕ್ಕದ್ ಮಾಡ್ಕೊಬಹುದು ಅಂತ. ಸೂಪರ್ ಸರ್, ಒಳ್ಳೆ ಐಡಿಯಾ ಉಪಯೋಗಿಸಿದಿರಾ ಸರ್. ಪ್ರತಿ ಗಿಡಕ್ಕೂ ಅದರದೇ ಆದ ಸನ್ಲೈಟ್ ಬೇಕು, ಅವಶ್ಯಕತೆ ಇರುತ್ತಲ್ಲ ಸರ್. ಅದಕ್ಕೋಸ್ಕರ ನಾವು ಒಂದು ದೊಡ್ಡ ಗಿಡ, ಒಂದು ಚಿಕ್ಕ ಗಿಡ ಅಂತ ಪ್ಲಾನ್ ಮಾಡ್ಕೊಂಡು ಇದು ಮಾಡಿದ್ವಿ. ನಾನು ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಸರ್, ನಾನು ಸ್ವಲ್ಪ ಸುಭಾಷ್ ಪಾಳೇಕರ್ದೆಲ್ಲ ಓದಿ ಸ್ವಲ್ಪ ತಿಳ್ಕೊಂಡು 5 ಲೇಯರ್ ಮಾಡೆಲ್ ಅಲ್ಲಿ ಮಾಡಬೇಕು ಅನ್ನೋ ಪ್ಲಾನ್ ಇದ್ದಿತ್ತು ನನಗೆ. 5 ಲೇಯರ್ ಫಾರ್ಮಿಂಗ್ ನಾನು ಅದ್ರ ಮುಖಾಂತರನೇ ಮಾಡ್ಬೇಕು ಅಂತಿದ್ದು. ಬಟ್ ಕಡೆಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡೆ ಪ್ಲಾನ್. ಯಾಕಂದ್ರೆ 5 ಲೇಯರ್ ಮಾಡಿದಾಗ ನಾವು ಕಂಪ್ಲೀಟ್ ಆಗಿ ಇದ್ರ ಮೇಲೆ ಫೋಕಸ್ ಆಗಿರ್ಬೇಕು. ನಾನು ಹೇಳ್ದಂಗೆ ನಾನು ಕಾರ್ಪೊರೇಟ್ ಕಂಪನಿ ಕೆಲಸ ಮಾಡ್ತಿರೋದ್ರಿಂದ ನಾನು ಕಂಪ್ಲೀಟ್ ಆಗಿ ಇದ್ರ ಮೇಲೆ ಫೋಕಸ್ಡ್ ಆಗಿ ಎನಿ ಟೈಮ್ ಇರಕ್ಕಾಗಲ್ಲ. ವೀಕೆಂಡ್ ಮಾತ್ರ ಬಂದು ಫಾರ್ಮಿಂಗ್ ಮಾಡ್ತಿರ್ತೀವಿ ನಾವು ಇಲ್ಲಿ. ಅದರಿಂದ ನಮಗೆ ಯಾವ್ದು ಸೂಟಬಲ್ ಆಗುತ್ತೋ ನಂದೇ ಒಂದು ಮಾಡೆಲ್ ನಾನು ಕ್ರಿಯೇಟ್ ಮಾಡ್ಕೊಂಡೆ ಸರ್. ಮಾಡೆಲ್ ಅಂತ ಮಾತಾಡ್ಬೇಕಾದ್ರೆ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಮಾಡೆಲ್ಗೋಸ್ಕರನೇ ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಎಷ್ಟೊಂದು ಜನ ಹತ್ರ ಮಾಡೆಲ್ ಸಿಗುತ್ತಾ ಇಲ್ವೋ ಅಂತ ಕೇಳ್ತಿದ್ದೆ. ಇವಾಗ ವರ್ಕ್ಶಾಪ್ ಅಟೆಂಡ್ ಆದ್ರೆ ಅವ್ರೇನೋ ಮಾಡೆಲ್ ಕೊಡ್ತಾರಾ ಪೇಪರ್ ಅಲ್ಲಿ ಸರ್, ಹೇಳಿದ್ರೆ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಆಗ ನಾನು ಬೇಸಿಕ್ ನಾಲೆಜ್ ಅಲ್ಲಿ ಇತ್ತಲ್ಲ, ಯಾರು ಹಿಂಗೆಲ್ಲ ಹೇಳಿದ್ರೆ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಸರ್. ಯಾಕಂದ್ರೆ ನಾವು ಆ ಫೀಲ್ಡ್ ಇಂದ ಬಂದಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಅದರಿಂದ ಯಾರೋ ಪೇಪರ್ ಅಲ್ಲಿ ಬರ್ದ್ ಕೊಡ್ತಾರಾ ಅಂತ ನಾನು ಎಷ್ಟೋ ಜನ ಹತ್ರ ಕೇಳಿದೆ, ಸುಮಾರು ಜನ ಹತ್ರ ಕೇಳಿದೀನಿ. ಆಗ ಯಾರು ಮಾಡೆಲ್ ಬಗ್ಗೆ ಎಲ್ಲೂ ಸಿಗ್ಲಿಲ್ಲ ನನಗೆ, ನನ್ನ ಎಕ್ಸ್ಪೆಕ್ಟ್ ಮಾಡಿ ಸಿಗ್ಲಿಲ್ಲ. ಆಗ ಏನ್ ಮಾಡೋದು, ಸರಿ ನಮ್ದೇ ಒಂದು ಮಾಡೆಲ್ ಶುರು ಮಾಡೋಣ. ಒಂದಷ್ಟು ತೋಟ ನೋಡಿದೆ ಸರ್. ಈಗ ತಮ್ಮಯ್ಯ ಗುರುಜಿ ಅವ್ರು ಒಂದು ಹೇಳ್ತಾರೆ, ಮತ್ತೆ ಸುಭಾಷ್ ಪಾಳೇಕರ್ ಅವರು ಅವ್ರದ್ದೊಂದು ಇರುತ್ತೆ. ಒಬ್ಬೊಬ್ರ ಹತ್ರ ಡಾಕ್ಟರ್ ಮಂಜುನಾಥ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರೊಂದು ಮಾಡೆಲ್ ಹೇಳಿದ್ರು. ಈ ತರ ಒಬ್ಬೊಬ್ರದ್ದು ಒಂದು ಐಡಿಯಾಲಜಿ ಇದೆಯಲ್ಲ, ನಮ್ದೇ ಒಂದು ಐಡಿಯಾಲಜಿ ನಾವು ಫಾರ್ಮಿಂಗ್ ಮಾಡೋಣ ಅಂತ ಹೇಳ್ಕೊಂಡು ನಂದೇ ಒಂದು ಮಾಡೆಲ್ ನಾನು ಮಾಡ್ಕೊಂಡಿದ್ದೀನಿ ಸರ್. ಈಗ ನೀವು ನೋಡಿದ್ರೆ ನೀವು ಫೆನ್ಸಿಂಗ್ ಏನಿದೆಯೋ ಅಲ್ಲಿ, ಫೆನ್ಸಿಂಗ್ ಹತ್ರ ನಾನು ಒಂದೊಂದು ಗಿಡಗಳು ಹಾಕೊಂಡಿರ್ತೀನಿ ಸರ್. ಇಲ್ಲಿ ಕೆಲವು ಬಯೋಮಾಸ್ ಪ್ಲಾಂಟ್ಸ್ ಎಲ್ಲ ಹಾಕೊಂಡಿರ್ತೀನಿ ಸರ್. ಇಲ್ಲಿ ನೋಡಿ, ಇದು ಫೆನ್ಸು. ಈ ಫೆನ್ಸ್ ಹತ್ರ ಬಂದ್ಬಿಟ್ಟು ಇದು ಜತ್ರೋಫಾ ಅಂತ ಹೂವಿನ ಗಿಡ ಒಂದು ಹಾಕೊಂಡಿದೀನಿ. ಇದು ಆಕ್ಚುಲಿ ಸರ್ ಜತ್ರೋಫಾ ಗಿಡ ಅಂತ ತಮ್ಮಯ್ಯ ಗುರುಜಿ ಜತ್ರೋಫಾ ಹಾಕ್ಬೇಕು ಅಂತ ಹೇಳ್ತಾರೆ. ಬಟ್ ಇದಲ್ಲ, ನಾನು ಇನಿಷಿಯಲಿ ಜತ್ರೋಫಾ ಅಂತ ನರ್ಸರಿಯಲ್ಲಿ ಗಿಡ ಹೇಳ್ಕೊಂಡಿದ್ದೆ. ಅವ್ರು ಇದು ಕೊಟ್ಟರೆ ನನಗೂ ಗೊತ್ತಿರಲಿಲ್ಲ ಸರ್ ಸ್ಟಾರ್ಟಿಂಗ್. ಇದು ಜತ್ರೋಫಾ ಅಲ್ಲ, ಇದು ಜತ್ರೋಫಾ. ಬಟ್ ತಮ್ಮಯ್ಯ ಗುರುಜಿ ಹೇಳೋ ಜತ್ರೋಫಾ ಇದಲ್ಲ, ಅದು ಬಯೋಡೀಸೆಲ್ ಜತ್ರೋಫಾ, ಅದು ಬೇರೆ ಇರುತ್ತೆ. ಬಟ್ ನೀವು ಯೂಟ್ಯೂಬ್ ಅಲ್ಲಿ ಜತ್ರೋಫಾ ಅಂತ ಹೊಡೆದ್ರೆ ಇದು ಬರುತ್ತೆ ಸರ್. ಇದು ತಮ್ಮಯ್ಯ ಗುರುಗಳು ಹೇಳೋದು ಜಟ್ರೋಫಾ. ಇದು ಜಟ್ರೋಫಾ. ಸೊ ಇದನ್ನ ನಾನು ಆರ್ಡರ್ ಮಾಡಿದೆ, ಜತ್ರೋಫಾ ಬೇಕು ಅಂತ ಹೇಳಿ ನರ್ಸರಿ ಅವನು ಇದೆ ಅಂತ ಕೊಟ್ಟ. ಇದನ್ನ ತಗೊಂಬಂದ್ ನೋಡಿ ಬೇಲಿಗೆಲ್ಲ ಹಾಕೊಂಡೆ ಸ್ವಲ್ಪ. ಬಟ್ ಆಮೇಲೆ ನನಗೂ ಹಾಕದ್ಮೇಲೆ ಗೊತ್ತಾಯ್ತು ಇದು ಅವ್ರು ಹೇಳಿದ್ದು ಜಟ್ರೋಫಾ ಬೇರೆ, ಇದು ಬೇರೆ ಅಂತ. ಬಟ್ ಆದ್ರೂ ನೋಡಿ ನಾನು ಹಾಕ್ಬೇಕಿದ್ದು ಚಿಕ್ಕ ಗಿಡವಾಗಿತ್ತು, ಚೆನ್ನಾಗಿದೆ. ಈಗ ಇನ್ನೊಂದ್ ಏನ್ ಹೇಳಿ, ಇದರಲ್ಲಿ ಫ್ಲವರ್ಸ್ ಇರೋದ್ರಿಂದ ನಮ್ಗೆ ಹನಿ ಬೀಸ್ ಎಲ್ಲ ಜಾಸ್ತಿ ಬರ್ತಿರುತ್ತೆ, ಏನಿಲ್ಲ. ಆಗ ಪಾಲಿನೇಷನ್ ಹೆಲ್ಪ್ ಆಗುತ್ತಲ್ಲ. ನನಗೆ ಚೆನ್ನಾಗಿದೆ ನೋಡಕ್ಕೂ. ನೋಡಿ ನೀವು ಏಕ ಸಕ್ಕದಾಗಿ ಬಂದಿದೆ. ಲೈಫ್ ಫೆನ್ಸಿಂಗ್ ತರಾನು ಆಯ್ತು ನನಗೆ. ಅದರಿಂದ ನಾನು ಇದನ್ನೇ ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್. ಈಗ ಮಾಡೆಲ್ ನಾನು ನೋಡಿದ್ರೆ ನೀವು ಒನ್ ಸೈಡ್ ಫುಲ್ ಇಲ್ಲಿ ಜತ್ರೋಫಾ ಹಾಕಿರ್ತೀನಿ,
Okay. ಮತ್ತೆ ಗೇಟ್ ಹತ್ರ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಕವಳಿ ಫ್ರೂಟ್ ಹಾಕಿರ್ತೀನಿ. ಕವಳಿ ಎವ್ರಿ 3 feet ಗೆ ಒಂದೊಂದು ಗಿಡ, ಇದು ಅಷ್ಟೇ ಎವ್ರಿ 3 feet ಗೆ ಒಂದೊಂದು ಕುಂಡಿಸ್ತೀನಿ. 3-4 feet ಗೆ ಅಲ್ಲಿ ಕವಳಿ ಗಿಡ ಹಾಕೊಂಡು ಚಿಕ್ಕದಾಗಿದೆ. ಅದನ್ನ ಯಾಕೆ ಹಾಕಿದೆ ಅಂದ್ರೆ ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ, ಮತ್ತೆ ಅದು ಲೈಫ್ ಫೆನ್ಸಿಂಗ್ ತರ ಆಗುತ್ತೆ. ಮತ್ತೆ ಪಕ್ಷಿಗಳಿಗೆ ಹಣ್ಣು ಬೇಕಲ್ವಾ ಸರ್, ನಾವು ನೈಸರ್ಗಿಕ ಕೃಷಿ ಮಾಡ್ತಿರೋದ್ರಿಂದ ಪ್ರತಿಯೊಂದು ನಾವೇ ನಮಗೆ ಅಂತ ಅನ್ಕೊಂಬಾರ್ದು, ಪಕ್ಷಿಗಳಿಗೂ ನಾವು ನೋಡ್ಬೇಕಲ್ಲ ಸರ್. ಪ್ರಕೃತಿಯಲ್ಲಿ ಎಲ್ರಿಗೂ ಈಕ್ವಲ್ ಶೇರ್ ಇದೆ. ಅದರಿಂದ ಅದೆಲ್ಲ ಚೆನ್ನಾಗಿ ಬೆಳೆದಿ ಹಣ್ಣಾದ್ಮೇಲೆ ಪಕ್ಷಿಗಳೆಲ್ಲ ಬಂದು ಅದನ್ನ ತಿನ್ಲಿ ಅಂತ ಅದನ್ನ ಹಾಕೊಂಡಿದ್ದೀನಿ ಸರ್, ಫುಲ್ ಎವ್ರಿ 3 feet ಒಂದು. ಮತ್ತೆ ನೀವು ಆ ಕಡೆ ಫೆನ್ಸಿಂಗ್ ನೋಡ್ಬೇಕು, ಇನ್ನೊಂದು ಭಾಗದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಒಂದೊಂದು ಗ್ಲಿರ್ಸಿಡಿಯಾ ನಾಟಿ ಮಾಡಿದೀನಿ ಒಂದು 3 feet ಗೆ, ಈ ತರ ಸರ್. ಆಮೇಲೆ ನೋಡಿ ಫೆನ್ಸಿಂಗ್ ಹತ್ರ ಇದೊಂದು ಫಸ್ಟ್ ಲೇಯರ್. ಈ ಫಸ್ಟ್ ಲೇಯರ್ ಆದ್ಮೇಲೆ ಇಲ್ಲಿಗೆ ಸರ್ ಫೆನ್ಸಿಂಗ್ ಇಂದ ನಾನು ಆಲ್ರೆಡಿ ಒಂದು ಅಡಿ ಬಿಟ್ಟು ನಾನು ಫೆನ್ಸಿಂಗ್ ಹಾಕಿರೋದು ಅಂತ ಹೇಳಿದೀನಿ ನಿಮ್ಗೆ. ಕಲ್ಲಿಂದ ಒಂದು ಅಡಿ ಬಿಟ್ಟು ಫೆನ್ಸಿಂಗ್ ಹಾಕಿರೋದು. ಈ ಗಿಡ ಆದ್ಮೇಲೆ ಇಲ್ಲಿಂದ ಒಂದು 4 ಅಡಿಗೆ ಮಹಾಗನಿ ಹಾಕಿದೀನಿ ಸರ್, ಆಫ್ರಿಕನ್ ಮಹಾಗನಿ. ಇದು ಆಫ್ರಿಕನ್ ಮಹಾಗನಿ 8 ಅಡಿಗೆ ಒಂದೊಂದು ಹಾಕಿದೀನಿ. 8 ಅಡಿ ಸೆಂಟರ್ಗೆ ಇದು ಮಧ್ಯಕ್ಕೆ 4 ಅಡಿಗೆ ಅಕ್ಸೆ. ಬಟ್ ಅಕ್ಸೆ ನೀವು ಇಷ್ಟು ದೊಡ್ಡದಾಗ ಆಗಿದೆ ಇದು. ನಾನು ಆಲ್ರೆಡಿ ಕರೆದು ಬಿಟ್ಟಿದ್ದೆ ಒಂದು 6 ತಿಂಗಳಿಗೂ ಮುಂಚೆ, ಮತ್ತೆ ಇದು ದೊಡ್ಡದಾಗಿದೆ. ಬಟ್ ಯೂಶಲಿ ಇಷ್ಟು ದೊಡ್ಡದು ಬಿಡಬಾರ್ದು ಹೇಳಕ್ ಹೋದ್ರೆ, ಯಾಕಂದ್ರೆ ನಾನು ಇದನ್ನ ಕರೆದಿ ಗೊಬ್ಬರಕ್ಕೆ ಅಂತ ಬೆಳೆಸ್ತೀರ ಸರ್. ಇದ್ರಲ್ಲಿ ಅಕ್ಸೆಲ್ ಆಕ್ಚುಲಿ ನೈಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ ಅಂತ ತಮ್ಮಯ್ಯ ಗುರುಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅದರಿಂದ ನಾನು ಸ್ವಲ್ಪ ಇದನ್ನ ಬೆಳೆದಿದ್ದೀನಿ. ಇದನ್ನೆಲ್ಲ ಕರೆದಿ ಸೊಪ್ಪನ್ನೆಲ್ಲ ನಾನು ಗಿಡಕ್ಕೆ ಹಾಕ್ಬೇಕು. ಇವಾಗ ನಾಳೆ ಇದನ್ನೆಲ್ಲ ಕಡಿತೀನಿ, ಮತ್ತೆ ಇದನ್ನೆಲ್ಲ ಕರೆದಿ ನನ್ನ ಗಿಡಗಳಿಗೆ ಸೊಪ್ಪಾಗಿ ಹಾಕ್ತೀನಿ ಸರ್. ಇದನ್ನೆಲ್ಲ ಬಯೋಮಾಸ್ ಪ್ಲಾಂಟ್ಸ್ ಆಗಿ ಬೆಳೆಸ್ತಾ ಇದ್ದೀನಿ ಸರ್ ನಾನು ಈಗ. ಸೊ ಸುತ್ತ ನೀವು ನೋಡ್ಬೇಕಾದ್ರೆ ಸೆಕೆಂಡ್ ಲೇಯರ್ ಅಲ್ಲಿ ಇದಿದೆ ಸರ್, ಮಹಾಗನಿ ಇದೆ ನನ್ನ ತೋಟ ಸುತ್ತ. ಮನೆ ಎದುರುಗಡೆ ಮಾತ್ರ ಒಂದು 10 ತೇಗ ಹಾಕೊಂಡಿದ್ದೀನಿ. ಈ ತರ ಮಾಡೆಲ್ ಇದೆ. ಅಲ್ಲಿಂದ ಒಳಗಡೆ ಬಂದ್ರೆ ಸರ್ ಇದು ಫ್ರೂಟ್ ಮಾಡೆಲ್ ಇಲ್ಲಿ ಶುರು ಆಗುತ್ತೆ. ಒಂದಷ್ಟು ಹಣ್ಣುಗಳು ಇಲ್ಲೇ ಪಕ್ಷಿಗಳಿಗೆ ಅಂತ ಬಿಟ್ಟಿದ್ದೀರಾ? ಇದು ಬಿಟ್ಟಿರೋದು ಪಕ್ಷಿಗಳು ತಿಂದಿ ಇದಾಗಿದೆ ಸ್ವಲ್ಪ, ನಾವು ಅದನ್ನ ಹಂಗೆ ಬಿಟ್ಟಿದೀವಿ. ಎಷ್ಟೊಂದ್ ಸರಿ ಈ ತರ ಪಕ್ಷಿಗಳು ತಿಂದಿ ವೇಸ್ಟ್ ಆಗುತ್ತೆ. ಈ ತರ ವೇಸ್ಟ್ ಏನಿಲ್ಲ ಸರ್, ಪಾಪ ಅವಕ್ಕೂ ಊಟ ಬೇಕು. ಹೌದು, ಯಾರಾದ್ರೂ ಒಬ್ಬರಾದ್ರೂ ಕೊಡ್ಬೇಕಲ್ಲ. ಇಲ್ಲಿ ಗಿಣಿಗಳು ಜಾಸ್ತಿ ಇದೆ ಸರ್. ಆಕ್ಚುಲಿ ಇಲ್ಲಿ ಗಿಣಿಗಳು ಜಾಸ್ತಿ ಇದೆ. ಇಲ್ಲಿ ಬಂದು ಯಾವಾಗ್ಲೂ ಇವಾಗ ನಾನು ಚೆರಿ ಎಲ್ಲಾನು ಗಿಡ ಹಾಕಿದೀನಿ. ಇಲ್ಲಿ ಸುಮಾರು ಹಣ್ಣಿನ ಗಿಡಗಳಿದೆ. ಚೆರಿ ಎಲ್ಲ ನಾನು ಇದುವರೆಗೂ ತಿಂದಿಲ್ಲ, ಬರೀ ಪಕ್ಷಿಗಳೇ ಬಂದು ಹೋಗುತ್ತೆ. ಅದರಿಂದ ಸ್ವಲ್ಪ ನೋಡಿ, ಈಗ ಒಂದಕ್ಕೆ ನೋಡಿ ನಂದು ಸೀಬೆ ಇಲ್ಲಿದೆ ನೋಡಿ ಒಂದು. ಅಲ್ಲಿ ಬನ್ನಿ, ಅಲ್ಲಿ ತೋರಿಸ್ತೀನಿ ನೋಡಿ ಸರ್. ಇದು 1 year ಗ್ರೋತ್ ಸರ್ ಇದೆಲ್ಲ. ಬಟ್ ನಾನು ಹಾಕ್ಬೇಕಾದ್ರೆ ಸ್ವಲ್ಪ ದೊಡ್ಡ ಗಿಡ ಹಾಕಿದ್ದೆ, ಸ್ವಲ್ಪ ಇಷ್ಟ ಹೈಟ್ ಇತ್ತು. ಇದು ಈಗ ಇಷ್ಟ ಹೈಟ್ ಆಗಿದೆ 1 year ಅಲ್ಲಿ. ನೀವು ಪ್ರೂನಿಂಗ್ ಅಂತ ಏನೋ ಮಾಡಿಲ್ವಾ ಸರ್ ಇದಕ್ಕೆ? ಸರ್ ಮಾಡ್ತೀನಿ, ಬಟ್ ರೆಗ್ಯುಲರ್ ಆಗಿ ಇಲ್ಲ ಸರ್. ನಾನು ಸ್ವಲ್ಪ ಸುಮಾರು ದಿನ ಆಯ್ತು ನೋಡಿ ಇದು ಇದನ್ನ ಬಿಟ್ಟಿದೀವಿ. ಇದಕ್ಕೆ ನೀವು ಕೇಳ್ಬೋದು ಯಾಕೆ ನೆಟ್ ಕಟ್ಟಿದೀರಾ ಅಂತ. ಆಕ್ಚುಲಿ ಪಕ್ಷಿಗಳು ಬಂದು ಯಾವಾಗ್ಲೂ ತಿನ್ನುತ್ತಲ್ಲ, ನಮ್ಗೆ ಯಾವ್ದು ಹಣ್ಣು ಇದ್ರು ನಾನು ತಿಂದು ಟೇಸ್ಟ್ ಮಾಡಿಲ್ಲ. ಅದರಿಂದ ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ ಒಂದ್ 2-3 ಹಣ್ಣುಗಳಿಗೆ ಈ ತರ ನೆಟ್ ಕಟ್ಟಿ ಉಳಿಸ್ಕೊಂಡು ತಿಂತಾ ಇದೀವಿ. ಈಗ ಫಸ್ಟ್ ಈ ತಿಂಗಳು ನಾವು ಟೇಸ್ಟ್ ಮಾಡಿರೋದು, ಇಷ್ಟು ವರ್ಷ ಹಣ್ಣು ಬೆಳೆಸಿ ಬಂದಿರೋದನ್ನ. ಬಟ್ ನಾವ್ ಯಾವ್ದು ಜಾಸ್ತಿ ಬಿಟ್ಕೊಂಡಿಲ್ಲ ಸರ್. ಆಕ್ಚುಲಿ ಇದರಲ್ಲಿ ಫ್ಲವರಿಂಗ್ ಜಾಸ್ತಿ ಬಿಡ್ತಿದೆ ಗೋವಾ ಇದ್ರಲ್ಲಿ, ಬಟ್ ನಾವು ಫ್ಲವರಿಂಗ್ ಎಲ್ಲ ಕಿತ್ತ ಹಾಕ್ತಾ ಇದೀವಿ. ಯಾಕಂದ್ರೆ ಫಸ್ಟ್ 1 year ಗಿಡಕ್ಕೆ ಗ್ರೋತ್ ಸಿಗ್ಲಿ ಚೆನ್ನಾಗಿ ಅಂತ ಬಿಟ್ಟಿದ್ದೀನಿ. ಸುಮ್ನೆ ಈಗ ಒಂದೊಂದು ಗಿಡದಲ್ಲಿ ಎಲ್ಲ 1-2 ಮಾತ್ರ ಬಿಟ್ಕೊಂಡಿದ್ದೀನಿ ಸರ್. ಬಡ್ಡಿಂಗ್ ಸೈಡ್ ಕಿತ್ತಾಕ್ಬಿಡ್ತೀನಿ ನಾನು ಎಲ್ಲ. ನಾನು ಆಮೇಲೆ ನಿಮ್ಗೆ ಫೋಟೋ ತೋರಿಸ್ತೀನಿ ನಮ್ಮ ತೈವಾನ್ ಸೀಬೆ ಸೈಜ್, ಆಕ್ಚುಯಲ್ ಸೈಜ್ ಎಷ್ಟು ಬರ್ತಿದೆ ಅಂತ. ತೈವಾನ್ ಪಿಂಕ್ ತೈವಾನ್ ಸರ್ ಇದು? ಸರ್ ಹೌದು, ತೈವಾನ್ ಪಿಂಕ್ ವೈಟ್ ಮತ್ತೆ ಅಲಹಾಬಾದ್ ಸಫೇದ್ 3 ವೆರೈಟಿ ಹಾಕೊಂಡಿದ್ದೀನಿ ಸರ್ ಸೀಬೆ. ಇದು ಸರ್ ಬಟರ್ ಫ್ರೂಟ್ ಎಲ್ಲ ಯಾವ ವೆರೈಟಿ ಸರ್? ಬಲ್ಪ್ ಬಲೂನ್ ಅಂತ 2 ವೆರೈಟಿ ಹಾಕೊಂಡಿದ್ದೀನಿ ಸರ್ ನಾನು. ಬಲ್ಪ್ ಬಲೂನ್ ಅಂತ 2 ವೆರೈಟಿ. ಬಲ್ಪ್ ಮತ್ತೆ ಬಲೂನ್. ಇದರಲ್ಲಿ ತೈವಾನ್ ಪಿಂಕ್ ವೈಟ್ ಅಲಹಾಬಾದ್ ಸಫೇದ್ 3 ವೆರೈಟಿ ಇದೆ. ಮತ್ತೆ ಬೆಟ್ಟದಲ್ಲಿ ಮರಗಳು ಜಾಸ್ತಿ ಇದೆ. ಬೆಟ್ಟದಲ್ಲಿ ಕಾಯಿ ಹಾಕೊಂಡಿದ್ರ? ಬೆಟ್ಟದಲ್ಲಿ ಇದೆ. ಮಾವಿದೆ ಸರ್, ಮಾವು ಒಂದು 5 ವೆರೈಟಿ ಹಾಕೊಂಡಿದೀನಿ, ಒಂದು 6 ವೆರೈಟಿ ಹಾಕಿದೀನಿ. ಮಲ್ಗೋವಾ, ಮಲ್ಲಿಕಾ, ಮತ್ತೆ ಸಕ್ಕರೆ ಕುಟ್ಟಿ ಅಂತಾರೆ, ಶುಗರ್ ಕ್ಯಾಂಡಿ ಅಂತ ಏನೋ ಅಂತಾರೆ ಇಂಗ್ಲಿಷ್ ಅಲ್ಲಿ, ಅದು. ಮತ್ತೆ ಅಲ್ಫಾನ್ಸೋ ಮಹಾರಾಷ್ಟ್ರ, ಇದೆಲ್ಲ ಒಂದ್ ಸ್ವಲ್ಪ ಹಾಕೊಂಡಿದ್ವಿ. ತೋತಾಪುರಿ, ಈ ತರ ಒಂದ್ 7 ವೆರೈಟೀಸ್ ಮಾವು. ಮಾವಿನ ಸೀಸನ್ ಗೆ ನಿಮ್ ತೋಟಕ್ಕೆ ಬಂದ್ಬಿಟ್ರೆ ಪ್ರತಿಯೊಂದು ಮಾವಿನ ಹಣ್ಣು ಸಿಕ್ಕತ್ತೆ? ಹೌದು ಸರ್. ಆಕ್ಚುಲಿ ನನಗೆ ಹಣ್ಣಂದ್ರೆ ಬಾರಿ ಇಷ್ಟ. ಅದರಿಂದ ನನಗೆ ನನ್ನ ತೋಟದಲ್ಲೇ ವೆರೈಟೀಸ್ ಆಫ್ ಹಣ್ಣುಗಳು ಇರಬೇಕು ಅನ್ನೋ ನನ್ಗೆ ಆಸೆ. ಇದರಿಂದ ನಾನು ಹಾಕೊಂಡೆ. ಕೆಲವರು ಹೇಳಿದ್ರು ಇಲ್ಲಿ ಹಾಕ್ಬೇಡಿ ಮಂಗಗಳು ದಾಳಿ ಮಾಡುತ್ತೆ ಅಂತ, ಆದ್ರೂ ನನಗೆ ಇರ್ಲಿ ನನ್ನ ಆಸೆಗೋಸ್ಕರ ಆದ್ರೂ ಮಾಡ್ಬೇಕು ಅಂತ. ಇಲ್ಲಿ ನೋಡಿ, ಇದು ಅಂಜೂರ. ಇದು ಅಂಜೂರ ನೋಡಿ, ಇಲ್ಲಿ ನೋಡಿ. ಏನು ಇಲ್ಲ ಸರ್, ಇದಕ್ಕೆ ನಾವು ಡ್ರೈ ಫ್ರೂಟ್ ಅಂಜೂರ ನೋಡಿ. ಇದೆಲ್ಲ ನನ್ ಮಕ್ಳು ಬರ್ತಾರೆ, ನೋಡ್ತಾರೆ ಸರ್ ಇದನ್ನ ಹಂಗೆ ಕಿತ್ಕೊಂಡು ತಿಂತಾರೆ ಅವರು. ಹಣ್ಣಾದ್ರಲ್ಲ ಎಷ್ಟೋ ಸರಿ ನಮ್ಗೆ ಸಿಗೋದು ಇಲ್ಲ, ಗಿಣಿಗಳು ತಿಳ್ಕೊಂಡು ಹೋಗ್ತಾ ಇರುತ್ತೆ. ಎಷ್ಟೋ ಸರಿ ಸಿಗೋದು ಇಲ್ಲ. ಹೌದು, ಈಗಲೇ ಸಿಕ್ಕಾಪಟ್ಟೆ ಗಿಣಿ ಸೌಂಡ್ ಕೇಳಿಸ್ತಿದ್ಯಲ್ಲ ನಿಮ್ಗೆ? ಇದು ನೋಡಿ, ಇದೆಲ್ಲ ಬೆಟ್ಟದಲ್ಲಿ. ಮತ್ತೆ ವಾಟರ್ ಆಪಲ್ ಹಾಕೊಂಡಿದೀನಿ, 1-2 ಗಿಡ ವಾಟರ್ ಆಪಲ್ ಹಾಕಿದೀನಿ. ಇದು ನೆಲ್ಲಿ ಸರ್. ಇದು ನಮ್ಮ ಮನೆ ಮೇಲೆ ಪಾಟಲ್ ಬೆಳೆಸ್ತಿದ್ದೆ. ನೋಡಿ, ಇದು ಇಷ್ಟು ದೊಡ್ಡದಾಗಿದೆ ಈಗ. ಹಲಸಿನ ಗಿಡ ಫಸ್ಟೇ ಇತ್ತಾ ಸರ್? ಸರ್ ಹಲಸಿನ ಗಿಡ ಫಸ್ಟೇ ಇತ್ತು. ಇದು ರೆಡ್ ಕಲರ್ ಸರ್, ಇದು ರೆಡ್ ಹಲ್ಸ್. ಇದು ಪೊಮಗ್ರೆನೇಟ್ ನೋಡಿ. ಇದು 2 kg ಬಿಟ್ಟಿತ್ತು ಸರ್. ಇದು ಆಕ್ಚುಲಿ 2 kg ಬಿಟ್ಟಿತ್ತು ಒಂದ್ 2 ತಿಂಗಳಿಗೂ ಮುಂಚೆ. ಬಟ್ ಮಂಗಗಳು ಬಂದು ಒಂದಿನ ಮತ್ತೆ ನಾವು ಒಳಗಡೆ ಇರ್ಬೇಕಾದ್ರೆ ಮಂಗಗಳು ಬಂದು ಸಡನ್ ಆಗಿ ಎಲ್ಲ ತಿನ್ಕೊಂಡು ಹೋಯ್ತು. 2 kgನೂ ನಮಗ್ ಸಿಗ್ಲಿಲ್ಲ, ಟೇಸ್ಟ್ ಮಾಡಕ್ ಆಗಿಲ್ಲ. ಈ ತರ ನೋಡಿ, ಇದು ಹಲ್ಸು ಮರ. ಇದು ಆಲ್ರೆಡಿ ಇದ್ದಿದ್ದು ಹಲ್ಸ್ ಇದೆ, ಇನ್ನ ಕಿತ್ತಿಲ್ಲ ಈ ವರ್ಷಕ್ಕೆ. ಯಾವ್ದು ಬಿಟ್ಟಿದೀವಿ ಹಂಗೆ.
ಒಂದ್ 4 ಹಲ್ಸಿದೆ ಇದ್ರಲ್ಲಿ. ಹ್ಮ್. ಕಿತ್ಕೊಂಡ್ ತಿನ್ಬೇಕು. ಬಟ್ ಲಾಸ್ಟ್ ವರ್ಷ ಒಂದು 2 ಬಿಟ್ಟಿತ್ತು, ಅದ್ರ ಕಿತ್ಕೊಂಡ್ರೆ ರೆಡ್ ಹಲ್ಸು ಟೇಸ್ಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ನಾನು ತಗೊಂಡಾಗ ಈ ಜಮೀನಲ್ಲಿ ಒಂದು 15 ತೆಂಗಿನ ಮರ ಇದೆ ಸರ್, ನೀವು ನೋಡಬಹುದು. ಹೌದು, ಒಂದು 30 ವರ್ಷದ ಹಳೇದು 15 ತೆಂಗಿನ ಮರ ಇತ್ತು, ಮತ್ತೆ ರೇಷ್ಮೆ ಕಡ್ಡಿ ಇತ್ತು ಸರ್. ಇದು ಅದು ಪ್ಲಸ್ ಇದೊಂದು ಹಲಸಿನ ಗಿಡ. ಹೌದು. ಈಗ ಸರ್ ತೆಂಗಿನ ಮರದ್ದು ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಕಾಯಿ ಕೀಳಲ್ಲ, ಅದಾಗ ಅದು ಬೀಳುತ್ತಲ್ಲ ಆ ಕಾಯಿನ, ಅದನ್ನ ಎತ್ಕೊಂಡು ಹೋಗಿ ನಾವು ಕೊಬ್ಬರಿ ಮಾಡಿ ಅದನ್ನ ಎಣ್ಣೆ ಮಾಡ್ಕೊಂಡು, ಈಗ ನಾವು ಕೊಬ್ಬರಿ ಎಣ್ಣೆ, ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ಮನೇಲಿ ಅಡಿಗೆ ಮಾಡ್ಕೊಂಡು ತಿಂದ್ಕೊಳ್ಳೋದು. ಇದೇ ಚೇಂಜಸ್ ಬೇಕಾಗಿರೋದು ಸರ್. ಆಕ್ಚುಲಿ ನಾವು ಇನಿಷಿಯಲಿ ನನಗೆ ಅದೇ ಹೇಳಿಲ್ಲ ಸರ್, ನಂದೇ ಆದ ಕಾರ್ಡ್ ಸೃಷ್ಟಿ ಮಾಡ್ಬೇಕು ಅಂತ ಆಸೆ ಇತ್ತು. ಬಟ್ ನನಗೆ ಆರ್ಗ್ಯಾನಿಕ್ ಅನ್ನೋದು ನನ್ನ ತಲೆಯಲ್ಲಿ ಎಲ್ಲೂ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಬಟ್ ನಾವು ಮಾಡ್ಬೇಕಾದ್ರೆ ಯಾಕೆ ಆರ್ಗ್ಯಾನಿಕ್ ಮಾಡಬಾರ್ದು, ಹೆಲ್ತ್ ಇಂಪಾರ್ಟೆಂಟ್ ಅನ್ನೋದು ನನಗೆ ಅನಿಸ್ತು ತುಂಬಾ. ಅದರಿಂದ ನಾನು ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಆರ್ಗ್ಯಾನಿಕ್ ಬಗ್ಗೆ ಸ್ವಲ್ಪ ಆಸಕ್ತಿ ಕೊಟ್ಟು ಕಲ್ತಿ ಇದು ಫುಲ್ ಆರ್ಗ್ಯಾನಿಕ್. ಈಗ ತೋಟ ಫುಲ್ ಆರ್ಗ್ಯಾನಿಕ್ ಆಗಿ ಇದು ಮಾಡ್ತಿದ್ದೀವಿ. ಸಾಯಿಲ್ ಫರ್ಟಿಲಿಟಿ ಈ ತೋಟದಲ್ಲಿ ಆಲ್ರೆಡಿ ಯೂರಿಯಾ ಎಲ್ಲ ಬಿದ್ದಿದೆ ಸರ್. ಈಗ ನಾನು ಇದನ್ನ ಸ್ವಲ್ಪ ನಾನು ತಗೊಳಕ್ಕೂ ಮುಂಚೆ ಯೂರಿಯಾ ಬಳಸ್ತಿದ್ರು. ಇದನ್ನ ನಾನು ಈಗ ಕಂಪ್ಲೀಟ್ ಆಗಿ ಸಾಯಿಲ್ ಫರ್ಟಿಲಿಟಿ ಮೇಲೆ ಫೋಕಸ್ ಮಾಡ್ತಿದ್ದೀನಿ. ಈಗ ಇದನ್ನ ಹೇಗೆ ನಾವು ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಟರ್ನ್ ಮಾಡಬಹುದು ಅಂತ. ಹಾಗೆ ಹೇಳ್ದಂಗೆ ನಾನು ಈ ತೆಂಗಿನ ಮರದಿಂದ ಬೆಳೆದಲ್ಲೇ ಎತ್ಕೊಂಡು ಹೋಗಿ ಈಗ ಎಣ್ಣೆ ಎಲ್ಲ ಮಾಡ್ಕೊಂಡು ಅದರಲ್ಲೇ ಇದ್ ಮಾಡ್ತಿದೀವಿ ನಾವು ಕಂಪ್ಲೀಟ್ ಆಗಿ. ಮನೆಗೆ ಬೇಕಾಗಿರೋಂತ ತರಕಾರಿಗಳೆಲ್ಲ, ಈಗ ಟೊಮೆಟೊ ಅದೆಲ್ಲ ಮನೆ ಮುಂದೆ ಅಲ್ಲಿ ಬೆಳ್ಕೊಂತೀವಿ, ಅದನ್ನೇ ತಿಂತೀವಿ. ಮತ್ತೆ ನುಗ್ಗೆಗಳು ಬೆಳೆಸಿದೀನಿ ನಾನು, ಒಂದು 15 ನುಗ್ಗೆ ಮರ ಬೆಳೆಸಿದೀನಿ. ಅದು ತೋರಿಸ್ತೀನಿ ನಿಮ್ಗೆ. ಇದ್ ನೋಡಿ, ನೋಣಿ ಹಣ್ಣು ನೋಡಿ, ಇಲ್ಲಿ ನೋಡಿ, ಇದನ್ನ ಹಾಕ್ ಬಿಡ್ತಿದೆ. 2 ಹಣ್ಣು ಬಿಟ್ಟಿದೆ, ಮನೇಲೂ ಇದೆ 2 ಹಣ್ಣು ನೋಡಿ. ಈ ತರ ಇದೆ ಸರ್. ಸೂಪರ್ ಸರ್. ಎಷ್ಟು ನೋನಿ ಹಾಕಿದ್ರ ಸರ್? 2 ಹಾಕಿದೀನಿ ಸರ್. ಆಲ್ಮೋಸ್ಟ್ ಎಲ್ಲಾ ಹಣ್ಣಿಂದು ನೀವು 2 ಗಿಡ ಹಾಕಿದ್ರ? 2 ಆಕ್ಚುಲಿ. ಸೀಬೆ ನೀವು ನೋಡಿದ್ರೆ ಒಂದು 36 ಸೀಬೆ ಹಾಕಿದೀನಿ ಸರ್. ಮತ್ತೆ 36 ಬಟರ್ ಫ್ರೂಟ್ ಹಾಕಿದೀನಿ. ಮ್ಯಾಂಗೋ ಒಂದು 13 ಹಾಕಿದೀನಿ. ಹಿಂದೆ ಇರೋದು ಮಿಲ್ಕ್ ಫ್ರೂಟ್ ಅನ್ಸುತ್ತಲ್ಲ ಸರ್? ಹೌದು, ಇದು ಮಿಲ್ಕ್ ಫ್ರೂಟ್. ಎಲೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. ಇಲ್ಲೊಂದು ಮಿಲ್ಕ್ ಫ್ರೂಟ್ ಇದೆ, ಅಲ್ಲೊಂದು ಮಿಲ್ಕ್ ಫ್ರೂಟ್ ಇದೆ. ಇದೊಂದು ಮಿಲ್ಕ್ ಫ್ರೂಟ್, ಅಲ್ಲೊಂದು ಮಿಲ್ಕ್ ಫ್ರೂಟ್ ಇದೆ. ಮತ್ತೆ ಇದು ಜಾಮೂನ್ ಅಂತಾರಲ್ಲ ಸರ್, ಹೌದು, ಅದು ಹಾಕಿದೀನಿ. ಅದೊಂದು 2 ಹಾಕಿದೀನಿ. ನೇರಳೆ, ನೇರಳೆ ಅದೊಂದು 2 ಹಾಕಿದೀನಿ. ಅದೇ ತರತರದ ಹಣ್ಣಿನ ಗಿಡಗಳು ಹಾಕಿದೀನಿ ಸರ್ ನಾನು. ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ಇರಬೇಕು. ಮತ್ತೆ ಇನ್ನೊಂದು ಸರ್, ಅಗ್ರಿಕಲ್ಚರ್ ಅಲ್ಲಿ ಯಾಕೆ ನಾನು ಮಲ್ಟಿಪಲ್ ಕ್ರಾಪ್ಸ್ ಹಾಕಿದೀನಿ ಅಂದ್ರೆ, ಬಹುಬೆಳೆ ಪದ್ಧತಿಗೆ ಹೋಗಿದೀನಿ ಅಂದ್ರೆ ಇನ್ನೊಂದು ಅದ್ರಲ್ಲಿ ಒಂದು ಬೆನಿಫಿಟ್ ಇದೆ. ಯಾವತ್ತು ನಮ್ಗೆ ಕೀಟಗಳ ದಾಳಿ ಆಗ್ಬೇಕಾದ್ರೆ, ನೀವು ಏಕಬೆಳೆ ಪದ್ಧತಿಗೆ ಹೋದ್ರೆ ಕೀಟಗಳ ದಾಳಿ ಜಾಸ್ತಿ ಇರುತ್ತೆ. ಅದೇ ನೀವು ಮಲ್ಟಿಪಲ್ ಕ್ರಾಪ್ಸ್ ಬೆಳೆದಾಗ ಅದು ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಓದಿದೀನಿ ಎಲ್ಲೋ. ಅದಕ್ಕೋಸ್ಕರನು ನನಗೆ ಇದಾಗ್ತಿದೆ ಸರ್. ಆ ಇದ್ರಿಂದ ಕಾನ್ಸೆಪ್ಟ್ ಇಂದ ನಾನು ಈ ತರ ಮಾಡ್ಕೊಂಡಿದ್ದೀನಿ. ಗ್ರೇಟ್ ಸರ್. ಆಕ್ಚುಲಿ ನಿಮ್ಮ ತೋಟ ನೋಡಿ ತುಂಬಾನೇ ಖುಷಿ ಆಯ್ತು ಸರ್. ಹೆಚ್ಚೆಚ್ಚು ನಿಮ್ ತರ ಕಾರ್ಪೊರೇಟ್ ಅಲ್ಲಿ ಇರೋರು ಅಗ್ರಿಕಲ್ಚರ್ ಬರ್ಬೇಕು ಸರ್. ಕೆಲವ್ರು ಏನಾಗ್ಬಿಡುತ್ತೆ ಅಂದ್ರೆ, ವೀಕೆಂಡ್ ಅಂದ್ರೆ ಬರೀ ಆ ಪಬ್ಬು ಬಾರು ಅಂತ ಸುತ್ತೋರೆ ಜಾಸ್ತಿ ಆಗಿದಾರೆ. ಹಾಗಂತ ಅದು ತಪ್ಪು, ಇದು ಸರಿ ಅಂತ ಹೇಳ್ತಾ ಇಲ್ಲ ನಾನು. ಓಕೆ, ಸೊ ಲೈಫಲ್ಲಿ ಪ್ರತಿಯೊಂದು ಇರಬೇಕು. ಸೊ ಆದಷ್ಟು ನಾವು ಏನ್ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಟ್ಟು ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿರ್ಬೇಕು ಸರ್. ನಿಮ್ ನೋಡಿ ತುಂಬಾನೇ ಖುಷಿ ಆಗ್ತಿದೆ ಸರ್. ನಿಮ್ ಇದು ಏನ ವೆಹಿಕಲ್ ಪಾರ್ಕಿಂಗ್ ಅಂತ ಮಾಡ್ಕೊಂಡಿರೋದು, ಹಿಂಗ್ ಕಂಬಗಳು ನಿಲ್ಸಿ? ಸರ್ ಇಲ್ಲ, ಇದು ನಾನು ಫೆನ್ಸಿಂಗ್ ಹಾಕ್ಬೇಕಾದ್ರೆ ಸ್ವಲ್ಪ ಕಂಬಗಳೆಲ್ಲ ಮಿಕ್ತು. ಅದರಿಂದ ಏನ್ ಮಾಡಿದೆ ನಾನು, ಸರಿ ಆ ಕಂಬಗಳನ್ನೆಲ್ಲ ಇದು ಹಾಕೊಂಡು ಡ್ರ್ಯಾಗನ್ ಫ್ರೂಟ್ ಹಾಕೊಂಡಿದೀನಿ. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ಬೋದು. ಓಕೆ, ಫುಲ್ ಡ್ರ್ಯಾಗನ್ ಫ್ರೂಟ್ ಹಾಕಿರೋದು. ಜಸ್ಟ್ ಒಂದೇ ಒಂದು ಇದು ಇಟ್ಟಿದ್ದು ಸರ್ ನಾನು. ಇದು ಒಂದು ಇಟ್ಟಿದ್ದು, ಇದು ಸ್ಟ್ರೈಟ್ ಆಗಿ ಹೋಗ್ತಾ ಇದೆ. ಇದಕ್ಕೆ ಸ್ವಲ್ಪ ಸೆಟಪ್ ಮಾಡ್ಬೇಕು, ಮೇಲ್ಗಡೆ ಎಲ್ಲ ಸ್ವಲ್ಪ ಟೈರ್ ಎಲ್ಲ ಹಾಕಿ ಸ್ವಲ್ಪ ಇದ್ ಮಾಡ್ಬೇಕು. ಇದನ್ನ ಅದೆಲ್ಲ ತಂದಿಟ್ಟಿದೀವಿ, ಮಾಡ್ತಿದೀವಿ. ಇದು ನಮ್ ಟೆರೆಸ್ ಮೇಲೆ, ಬೆಂಗಳೂರಲ್ಲಿ ನಮ್ ಟೆರೆಸ್ ಮೇಲೆ ಹಾಕ್ತಿದ್ವಿ. ವರ್ಷ ಒಂದು 10 ಹಣ್ಣಾದ್ರೂ ಕೊಡ್ತಿತ್ತು, ಏನು ಮೇಂಟೆನೆನ್ಸ್ ಇಲ್ಲದೆ. ಈಗ ಇಲ್ಲಿ ಹಾಕಿದೀವಿ, ನೋಡೋಣ ಬರೋ ವರ್ಷ ಯಾವ ತರ ಫಲ ಕೊಡುತ್ತೆ. ಇದು ನೀವು ಬೆಂಗಳೂರಿಂದ ಟೆರೆಸ್ ಇಂದ ಭೂಮಿಗೆ ತಂದಿದ್ದು? ಈ ಸ್ಯಾಂಪಲ್ಸ್ ಒಂದೊಂದು ತಂದಿದ್ದು, ನೆಟ್ಟಿರೋದು ಬರ್ತಿದೆ ಸರ್. ಚೆನ್ನಾಗಿ ಎಲ್ಲಾ ಗಿಡಗಳು ಭೂಮಿಯಿಂದ ಬೆಳೆದೇ ಆಕಾಶಕ್ಕೆ ಹೋಗ್ತಾ ಇತ್ತು. ನೀವು ಆಕಾಶದಲ್ಲಿ ಇರೋ ಟೆರೆಸ್ ಅಲ್ಲಿ ಇರೋ ಗಿಡ ತಗೊಂಡ್ಬಂದು ಭೂಮಿಯಲ್ಲಿ ನಾಟಿ ಮಾಡ್ತಾ ಇದೀರಾ. ಗ್ರೇಟ್ ಸರ್, ಸೂಪರ್. ಇವಾಗ ಅಲ್ಲಿ ಬಂದಿದೆ ಸರ್, ಫಲ ಕೊಟ್ಟಿದೆ ಅಲ್ಲಿ ನಮ್ಗೆ. ಇಲ್ಲಿ ನೋಡೋಣ, ಬರೋ ವರ್ಷ ಬರ್ಬೋದು, ಇಲ್ಲೂ ಚೆನ್ನಾಗಿ ಬರ್ಬೋದು. ನೋಡೋಣ ಸರ್ ಹೇಗ್ ಬರುತ್ತೋ. ಗ್ರೇಟ್ ಸರ್. ಸರ್, ಇಷ್ಟೊತ್ತು ನಿಮ್ ತೋಟ ಎಲ್ಲ ತೋರಿಸಿದ್ರಿ, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಓಕೆ, ಸೊ ಈಗಿನ ಯುವ ಜನಾಂಗಕ್ಕೆ ಅಥವಾ ಈ ತರ ನಿಮ್ ತರ ಕಾರ್ಪೊರೇಟ್ ಅಲ್ಲಿ ತುಂಬಾನೇ ಟೆನ್ಷನ್ ಅಲ್ಲಿ ಬಿಸಿ ಇದ್ದೆ, ಓಕೆ, ವೀಕೆಂಡ್ ಆದ್ರೆ ಅಲ್ಲಿ ಇಲ್ಲಿ ಹೋಗಿ ಪಾರ್ಟಿ ಮಾಡಿ ಅದು ಇದು ಮಾಡಿ ಬರ್ತಾ ಇರೋರಿಗೆ, ಅಥವಾ ಯಾರಾದ್ರೂ ಈ ತರ ಹೊಸದಾಗಿ ತೋಟಕ್ಕೆ ಬಂದು ಹೊಸದಾಗಿ ತೋಟ ಮಾಡ್ಬೇಕು ಅನ್ನೋರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ನಾನ್ ಹೇಳೋದು ಒಂದೇ. ಈಗ ನಾವೆಲ್ಲ ಬೆಂಗಳೂರಲ್ಲಿ ಕುತ್ಕೊಂಡು ಎನ್ವಿರಾನ್ಮೆಂಟಲ್ ಡೇ ಬಂದು ಸ್ಟೇಟಸ್ ಹಾಕ್ತಿವಿ, ಮತ್ತೆ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಜಾಸ್ತಿ ಕಂಪ್ಲೇಂಟ್ ಮಾಡ್ತಿರ್ತೀವಿ ಎಲ್ರು. ಹಾಗೆ ನಾನ್ ಕಂಪ್ಲೇಂಟ್ ಮಾಡೋದ್ ಬಿಟ್ಟು ಚೇಂಜ್ ಅನ್ನೋದನ್ನ ತರಬೇಕು ಸರ್. ಅದು ಚೇಂಜ್ ಅನ್ನೋದು ಹೇಗ್ ಬರುತ್ತೆ ಅಂದ್ರೆ, ಪ್ರತಿಯೊಬ್ಬರಿಂದನೂ ಬರ್ಬೇಕು ಸರ್. ನಾವು ಬರೀ ಗೌರ್ಮೆಂಟ್ ಬ್ಲೇಮ್ ಮಾಡೋದು, ಇನ್ನೊಬ್ರನ್ನ ಬ್ಲೇಮ್ ಮಾಡೋದಲ್ಲ. ನಾವು ನಾವೇನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಥಿಂಕ್ ಮಾಡ್ಬೇಕು. ನಾವು ಯಾವ ತರ ಚೇಂಜಸ್ ನಾವು ತರಬಹುದು ಅಂತ. ಈಗ ನೋಡಿದ್ರಲ್ಲ ನೀವು, ಈಗ ಏನ್ ನೋಡಿದಿರೋ ನೀವು, 1 ವರ್ಷಕ್ಕೂ ಮುಂಚೆ ನನಗೂ ಏನು ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ಕಲ್ತಿ ನಾನು ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಅದಕ್ಕೆ ಇದನ್ನ ಮಾಡಕ್ಕೆ ನನ್ನ ಒಂದು ಫ್ಯಾಮಿಲಿ ಸಪೋರ್ಟ್ ಬೇಕಾಗಿತ್ತು. ನಾನು ಒಬ್ಬನಿಂದ ಆಗಿಲ್ಲ ಈ ಕಾರ್ಯ. ನಾನು ಇಡೀ ಫ್ಯಾಮಿಲಿ ನಿಂತಿ ನಾವ್ ಮಾಡಿರೋದು ಇದನ್ನ. ಇವರು ನಮ್ ತಂದೆ ತಾಯಿ, ಇವ್ರು ನಮ್ ತಮ್ಮ, ಮತ್ತೆ ವೈಫ್ ಇಲ್ಲ ಇಲ್ಲಿ, ಅವ್ರ ವೈಫು ಇಲ್ಲ, ನಮ್ಮ ಮಕ್ಕಳು ಇಲ್ಲ. ಈಗ ಎಲ್ಲರೂ ಎಲ್ಲ ಸೇರಿ
ಫುಲ್ ಎಫರ್ಟ್ ಹಾಕಿ ಎವ್ರಿ ವೀಕೆಂಡ್ ನಾವು ಬಂದಿಲ್ಲ ಎಫರ್ಟ್ ಹಾಕಿ ಇದು ಚೇಂಜಸ್ ನಾವು ತಂದಿದ್ದೀವಿ. ಇದು ನೀವು ನೋಡಿದೀರಾ ಇವಾಗ ಎಸ್ಟಾಬ್ಲಿಷ್ ಏನ್ ಮಾಡಿದೀವಿ ಅಂತ. ಆತರ ಪ್ರತಿಯೊಬ್ರು ಏನಾದ್ರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ನಾನು ಕೇಳ್ಕೊಂತೀನಿ ಸರ್. ಸೊ ಚೇಂಜ್ ಹ್ಯಾಸ್ ಟು ಕಮ್ ಫ್ರಮ್ ಯು ಅಂತ ಹೇಳ್ತೀನಿ ಅಷ್ಟೇ ಸರ್ ನಾನು. ಓಕೆ, ಚೇಂಜ್ ಏನೇ ಇದ್ರು ನಾವು ಅಲ್ಲಿ ಕಂಪ್ಲೇಂಟ್ ಮಾಡೋದ್ ಬದಲು ನಮ್ಮಲ್ಲೇ ನಾವು ಆ ಚೇಂಜಸ್ ನ ತರಬೇಕು ಅಂತ ಹೇಳ್ತೀರಾ? ಹೌದು ಹೌದು ಖಂಡಿತ ಸರ್. ಆಕ್ಚುಲಿ ಒಂದು ತೋಟ ಮಾಡ್ಬೇಕು ಅಂದ್ರೆ ಓಕೆ, ನಿಮ್ಗೆ ದುಡ್ಡಿನ ಅವಶ್ಯಕತೆ ಎಷ್ಟಿದೆ, ಫ್ಯಾಮಿಲಿ ಸಪೋರ್ಟ್ ಖಂಡಿತ ಅಷ್ಟು ಬೇಕೇ ಬೇಕು ಸರ್. ಓಕೆ, ಅವ್ರ ಸಪೋರ್ಟ್ ಇಲ್ದಿರಾ ನೀವು ಅಲ್ಲಿ ಫ್ಯಾಮಿಲಿ ಎಲ್ಲ ಬಿಟ್ಟು ಇಲ್ಲಿ ಬಂದು, ಯಾಕಂದ್ರೆ ವಾರದಲ್ಲಿ 5 ದಿನ ಕೆಲಸ ಮಾಡ್ತೀವಿ, ಅಲ್ಲಂತೂ ಅರ್ಧ ಗಂಟೆ ರೆಸ್ಟ್ ಇರಲ್ಲ. ಇನ್ನು ಇರೋ 2 ದಿನಾನು ನೀವು ತೋಟಕ್ಕೆ ಅಂತ ಪಣವಾಗಿ ಇಡ್ತೀರಾ ಅಂದ್ರ ಅದಕ್ಕೆ ಮೇನ್ ಕಾರಣ ನಿಮ್ಮ ಫ್ಯಾಮಿಲಿ ಸರ್. ಹೌದು ಸರ್, ಅದೇ ನೀವು ಹೇಳ್ದಂಗೆ ನಾನು ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಮನೆ ಬರೋ ಸರ್. ಇನ್ನು 2 ದಿನ ನೋಡಿ ಇಲ್ಲಿ ಬಂದು ಇದು ಮಾಡ್ತೀನಿ. ಫ್ಯಾಮಿಲಿ ಸಪೋರ್ಟ್ ಇದ್ರೆ ಮಾತ್ರ ಇದು ಸಾಧ್ಯ. ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮನೆಯಲ್ಲಿ, ಇಲ್ಲ ಅಂದ್ರೆ ಇದು ಆಗ್ತಿರ್ಲಿಲ್ಲ ಸರ್. ಇದು ಈ ಕಮಿಟ್ಮೆಂಟ್ ಫ್ಯಾಮಿಲಿ ಫುಲ್ ಆಗಿ ನಾವು ಕೊಟ್ಟಿದೀವಿ. ಸೊ ಇದನ್ನೇ ಹೇಳ್ಬೋದು ಸರ್ ಇಷ್ಟೇ. ಖಂಡಿತ ಸರ್. ಈ ವಿಡಿಯೋ ನೋಡಿ ಇನ್ನು ಹೆಚ್ಚೆಚ್ಚು ಕಾರ್ಪೊರೇಟ್ ಅಲ್ಲಿ ಇರೋ ಅಂತವ್ರು ಯಾರ್ಯಾರು ಅವ್ರ ಒಂದಷ್ಟು ಜಮೀನ್ಗಳಿದೆ ಅದನ್ನೆಲ್ಲ ಬಿಟ್ಟು ಯಾರು ಬೆಂಗಳೂರಲ್ಲಿ ಕೂತಿದಾರೆ ಅಥವಾ ಬೇರೆ ಕಡೆ ಇದಾರೆ ಅವರೆಲ್ಲರೂ ವಾರದಲ್ಲಿ ಅಟ್ಲೀಸ್ಟ್ ಒಂದಿನ ಡೆಡಿಕೇಶನ್ ಆಗಿ ಬಂದು ಇನ್ನೂ ಒಂದಷ್ಟು ಹೆಚ್ಚೆಚ್ಚು ನೇಚರ್ಗೆ ಗಮನ ಹರಿಸಿ ಇನ್ನೂ ಹೆಚ್ಚೆಚ್ಚು ನ್ಯಾಚುರಲ್ ಫಾರ್ಮಿಂಗ್ ನ ಒತ್ತು ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್. ತುಂಬಾನೇ ಧನ್ಯವಾದಗಳು ನಿಮ್ಗೂ, ನಿಮ್ಮ ಎಂಟೈರ್ ಫ್ಯಾಮಿಲಿಗೂ ಕಂಗ್ರಾಚುಲೇಷನ್. ನಿಜವಾಗ್ಲೂ ಆ ಹಳೆ ನಿಮ್ದು ಫೋಟೋಸ್ ನೋಡಿದೆ, ಅದಕ್ಕೂ ಇವಾಗಲೂ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಸೊ ತುಂಬಾನೇ ಥ್ಯಾಂಕ್ಸ್ ಸರ್, ಮತ್ತೆ ಹ್ಯಾಟ್ಸ್ ಆಫ್ ಟು ಆಲ್ ಯುವರ್ ಎಫರ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಸೋ ಫಾರ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಮಿತ್ರ, ಒಂದು ಫ್ಯಾಮಿಲಿ ಒಟ್ಟಾಗೂಡಿದ್ರೆ ಏನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು ಅನ್ನೋದಕ್ಕೆ ಕಾರಣನೇ ರಾಜು ಅವ್ರ ಫ್ಯಾಮಿಲಿ. ಸೊ ನಿಮ್ ಫ್ಯಾಮಿಲಿನೂ ಇದೇ ತರ ನಿಮ್ಮ ಮನೇಲಿ ಯಾರಾದ್ರೂ ಒಬ್ರು ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಮುಂದೆ ನಿಂತ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.